ನಮಸ್ಕಾರ ಸ್ನೇಹಿತರೆ, ಚಿಗುರು ಡಿಫೆನ್ಸ್ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಪ್ರತಿದಿನ ಸೈನ್ಸ್ ಅಗ್ನಿವೀರ್ ಎಕ್ಸಾಮ್ಸಿಂದ ವಿಜ್ಞಾನದ ಹಲವಾರು ಆಯ್ದ ಪ್ರಶ್ನೆಗಳನ್ನ ತೊಗೊಂಡ್ಬಿಟ್ಟು ಯಾವ ರೀತಿಯಾಗಿ ಆ ಕಾನ್ಸೆಪ್ಟ್ಗಳು ಬರ್ತಾ ಇದ್ದಾವೆ, ಆ ಕಾನ್ಸೆಪ್ಟನ್ನು ನಾವು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ಬೋದು, ಯಾವ ಒಂದು ಟಾಪಿಕ್ಗಳು ರಿಪೀಟ್ ಆಗಿದ್ದಾವೆ ಅದನ್ನು ನೋಡ್ತಾ ಬರ್ತಾ ಇದ್ದೀವಿ. ಸೊ ಇದೆಲ್ಲ ನಿಮಗೆ ಹೆಲ್ಪ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ಕ್ಲಾಸಲ್ಲಿ ನೆಕ್ಸ್ಟ್ ಒಂದು ಪರೀಕ್ಷೆದು ಆ ಅಗ್ನಿವೀರ್ ಪರೀಕ್ಷೆಯ ಒಂದು ಆಯ್ದ ಪ್ರಶ್ನೆಗಳ ನೋಡ್ತಾ ಹೋಗೋಣಂತೆ ಒಂದೊಂದಾಗಿ. ಫಸ್ಟಿಗೆ ಯಾವ ಕ್ವಶನ್ ಇದೆ ನೋಡೋಣ. ಇಲ್ಲಿ ನೋಡಿ, ಪದಾರ್ಥದ ಯಾವ ಸ್ಥಿತಿಯಲ್ಲಿ ಕಣಗಳ ನಡುವಿನ ಆಕರ್ಷಣಾ ಬಲ ಅತ್ಯಲ್ಪವಾಗಿದ್ದು ಅವು ಸ್ವತಂತ್ರವಾಗಿ ಚಲಿಸುತ್ತವೆ. ಇಲ್ಲಿ ನೋಡಿ, ವಸ್ತುವಿನ ಸ್ಥಿತಿಗಳ ಮೇಲೆ ಕ್ವಶನ್ ಬಂದೇ ಬರ್ತದೆ ಅಂತ ಹೇಳಿದ್ದೆ ನಾನು, ಹೌದಾ? ಮತ್ತೊಮ್ಮೆ ಸೇಮ್ ಕ್ವಶನ್ ಬಂದಿದೆ ನೋಡಿ. ವಸ್ತುವಿನ ಸ್ಥಿತಿಗಳು ಯಾವುದು? ಘನ, ದ್ರವ, ಅನಿಲ ಮತ್ತು ಪ್ಲಾಸ್ಮಾ, ಹೌದಾ? ಸೊ ಆ ಒಂದು ವಸ್ತುವಿನ ಸ್ಥಿತಿಗಳ ಮೇಲೆ ಅವುಗಳ ಒಂದು ಗಾತ್ರ, ಆಕಾರ, ನಿನ್ನೆ ಹೆಂಗೆ ಕೇಳಿದ್ರು ಯಾವುದಕ್ಕೆ ನಿರ್ದಿಷ್ಟ ಗಾತ್ರ ಅದ, ಯಾವುದಕ್ಕೆ ನಿರ್ದಿಷ್ಟ ಆಕಾರ ಅದ ಅಂತ ಕೇಳಿದ್ರು. ಇವತ್ತೇನು ಕೇಳಿದ್ರೆ ಅವುಗಳ ಕಣಗಳ ನಡುವಿನ ಆಕರ್ಷಣಾ ಬಲ ಯಾವುದ್ರಾಗ ಅತ್ಯಲ್ಪ ಅಂದರೆ ಅತಿ ಕಡಿಮೆ ಇದೆ ಅಂತ ಕೇಳಿದ್ದಾರೆ. ಸೊ ಹಾಗಿದ್ರೆ ಫಸ್ಟಿಗೆ ನೋಡೋಣಂತೆ, ಘನ, ದ್ರವ, ಅನಿಲಗಳ ನೋಡೋಣಂತೆ. ಸೊ ನಿನ್ನೆ ಹೇಳಿದ್ದೆ ನಾನು, ಘನ ಅಂದಾಗ ಯಾವ ರೀತಿಯಾಗಿರ್ತದೆ, ದ್ರವ ಅಂದಾಗ ಯಾವ ರೀತಿಯಾಗಿರ್ತದೆ, ಅನಿಲ ಅಂದಾಗ ಯಾವ ರೀತಿಯಾಗಿರ್ತದೆ. ಇದು ಘನ ಅಂತ ಅಂದ್ಕೊಂಡಾಗ ಇಲ್ಲಿ ಕಣಗಳು ಒತ್ತೊತ್ತಾಗಿರ್ತವೆ. ಓಕೆ, ಕಣಗಳು ಒತ್ತೊತ್ತಾಗಿದ್ದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಅವುಗಳ ನಡುವಿನ ಆಕರ್ಷಣಾ ಬಲ ಏನಿದೆ ಭಾಳ ಸ್ಟ್ರಾಂಗ್ ಇರ್ತದೆ. ಸೊ ಹಾಗಿದ್ರೆ ಅತಿ ಕಡಿಮೆ ಇರೋದಕ್ಕೆ ಇದ್ದಾರೆ. ಸೊ ಹಾಗಿದ್ರೆ ಘನ ಬರಲ್ಲ ನಮಗೆ. ಅದೇ ರೀತಿಯಾಗಿ ದ್ರವ ಅಂದಾಗ ಏನಾಗುತ್ತೆ, ಇಲ್ಲೂ ಕೂಡ ಕಣಗಳಿರ್ತಾವೆ, ಸ್ವಲ್ಪ ಬಿಡಿ ಬಿಡಿ ಇರ್ತಾವೆ. ಕಣಗಳು ಬಿಡಿ ಬಿಡಿ ಇದ್ದಾಗ ಏನಾಗುತ್ತೆ, ಇಲ್ಲೂ ಕೂಡ ಏನಾಗುತ್ತೆ, ಸ್ವಲ್ಪ ಘನಕ್ಕೆ ಕಂಪೇರ್ ಮಾಡಿದರೆ ಇಲ್ಲಿ ಇವುಗಳ ನಡುವಿನ ಆಕರ್ಷಣಾ ಬಲ ಸ್ವಲ್ಪ ಕಮ್ಮಿ ಇರ್ತದೆ. ಆದರೆ ಅತ್ಯಲ್ಪ ಅಂತ ಕೇಳಿದ್ರೆ, ಸೊ ಹಾಗಿದ್ರೆ ಇನ್ನೊಂದು ಅನಿಲ ಅಂತ ಸ್ಥಿತಿ ಇದೆ, ಅದನ್ನು ನಾವು ಕಂಪ್ಯಾರಿಸನ್ ಮಾಡ್ಕೊಳ್ಳುವಂತೆ. ಸೊ ಇಲ್ಲಿ ಯಾವ ರೀತಿ ಇರ್ತದೆ, ಕಣಗಳು ಚಿಲ್ಲಾಪಿಲ್ಲಿಯಾಗಿ ಹೋಗಿರ್ತಾವೆ ಅಥವಾ ಚದುರಿ ಹೋಗಿರ್ತಾವೆ. ಸೊ ಹಾಗಾದಾಗ ಅನಿಲಗಳಲ್ಲಿ ಏನಾಗುತ್ತೆ, ಆ ಒಂದು ಆಕರ್ಷಣಾ ಬಲ ಏನಿದೆ ಒತ್ತೊತ್ತಾಗಿ ಇಲ್ಲದ ಕಾರಣ ಅತಿ ಕಡಿಮೆ ಇರ್ತದೆ. ಸೊ ಹಾಗಿದ್ರೆ ಇದಕ್ಕೆ ಆನ್ಸರ್ ಯಾವುದಾಗ್ತದೆ, ಅನಿಲ, ಗ್ಯಾಸ್ ಅಂತ ಏನು ಕರಿತೀವಿ ನಾವು. ಆ ಒಂದು ಮೀಡಿಯಮ್ ಇದೆ ಅಥವಾ ಒಂದು ವಸ್ತುವಿನ ಸ್ಥಿತಿ ಏನಿದೆ ಅದು ಅತಿ ಕಡಿಮೆ ಆಕರ್ಷಣಾ ಬಲವನ್ನು ಹೊಂದಿರುವಂಥದ್ದು. ಇದು ಬೇರೆ ಬೇರೆ ಕ್ವಶನ್ಗಳು ಬಂದು ನಿನ್ನೆ ನಿರ್ದಿಷ್ಟ ಗಾತ್ರ ಮತ್ತು ಆಕಾರಕ್ಕೆ ಇದ್ರು, ಮೊನ್ನೆ ಯಾವ ರೀತಿಯಾಗಿ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ ಅಂತ ಕೇಳಿದ್ರು, ಹೌದಾ? ಆ ರೀತಿಯಾಗಿ ಹಲವಾರು ವಸ್ತುವಿನ ಸ್ಥಿತಿಗಳ ಮೇಲೆ ಕ್ವಶನ್ಗಳು ರೈಸ್ ಆಗ್ತದೆ, ಇದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ. ಸೆಕೆಂಡ್ ಕ್ವಶನ್ ನೋಡಿದಾಗ, ಮಾಧ್ಯಮದ ಅಣುಗಳನ್ನು ಒಳಗೊಳ್ಳದೆ ಶಾಖ ವರ್ಗಾವಣೆಯಾಗುವ ಪ್ರಕ್ರಿಯೆ. ನೋಡಿ, ಹೀಟ್ ಟ್ರಾನ್ಸ್ಫರ್ ಅಂತ ಹೇಳಿದೆ, ಕ್ವಶನ್ ಬಂದೇ ಬಿಡ್ತು. ನಾ ಏನು ಹೇಳಿದ್ದೆ, ಶಾಖ ಅಥವಾ ಯಾವುದೋ ಒಂದು ಈಗ ಮೀಡಿಯಮ್ ಆಗಿ ಲೈಟ್ ಟ್ರಾನ್ಸ್ಫರ್ ಆಗಬೇಕು ಅಥವಾ ಶಬ್ದ ಅಂತ ಹೇಳಿದ್ದು ನಾವು. ಶಬ್ದದ ಒಂದು ಕಾನ್ಸೆಪ್ಟ್ ತೊಗೊಂಡೇನಾಯಿತು, ಆ ಶಬ್ದ ಒಂದು ಟ್ರಾನ್ಸ್ಫರ್ ಆಗಬೇಕಂದಾಗ ಮೀಡಿಯಮ್ ಅವಶ್ಯಕತೆ ಅಂತ ಹೇಳಿದ್ದು. ಬೆಳಕು ಅಂದಾಗ ನಿರ್ವಾತದಲ್ಲಿ ಕೂಡ ಬೆಳಕು ಬರ್ತದೆ, ಹೌದಾ? ಅದೇ ರೀತಿಯಾಗಿ ಹೀಟ್ ಟ್ರಾನ್ಸ್ಫರ್ಗೆ ಮೀಡಿಯಮ್ ಬೇಕಾ ಅಥವಾ ಬೇಡವಾ, ಅಥವಾ ಯಾವುದೇ ಮೀಡಿಯಮ್ ಇಲ್ಲದೆ ವರ್ಗಾವಣೆ ಆಗುವಂಥ ಒಂದು ಯಾವುದು ಪ್ರೊಸೆಸ್ ಅಂತ ಕೇಳಿದಲ್ಲಿ, ಮಾಧ್ಯಮದ ಅಣುಗಳನ್ನು ಒಳಗೊಳ್ಳದೆ ಶಾಖ ವರ್ಗಾವಣೆಯಾಗುವ ಪ್ರಕ್ರಿಯೆ ಯಾವುದು? ವಾಟ್ ಈಸ್ ದ ಪ್ರೊಸೆಸ್ ಆಫ್ ಹೀಟ್ ಟ್ರಾನ್ಸ್ಫರ್ ವಿದೌಟ್ ಇನ್ವಾಲ್ವಿಂಗ್ ಪಾರ್ಟಿಕಲ್ಸ್ ಆಫ್ ಮೀಡಿಯಮ್ ಕಾಲ್ಡ್ ಅಂತ ಕೇಳಿದೆವು. ಸೊ ಅಂದರೆ ಯಾವುದೇ ಮಾಧ್ಯಮ ಇಲ್ಲ, ಘನಕ್ಕೇನು ಬೇಕು, ಮೀಡಿಯಮ್ ಬೇಕು, ದ್ರವಕ್ಕೇನು ಬೇಕು, ಅಲ್ಲೂ ಕೂಡ ಬೇಕು, ಅನಿಲಕ್ಕೆ ಕೂಡ ಬೇಕು. ಸೊ ಹಾಗಿದ್ರೆ ವಹನ, ಸಂವಹನ ಮತ್ತು ವಿಕಿರಣ ಅಂತ ಹೇಳ್ತೀವಿ ನಾವು, ಹೌದಾ? ವಹನಕ್ಕೆ ಬೇಕಾ, ವಹನೆಯಲ್ಲಿ ಘನ ವಸ್ತುಗಳಲ್ಲಿ. ಅದೇ ಸಂವಹನ ಅಂದಾಗ ಅಥವಾ ಕನ್ವೆಕ್ಷನ್ ಅಂತಂದಾಗ ದ್ರವ ವಸ್ತುಗಳಲ್ಲಿ, ಅಲ್ಲೂ ಕೂಡ ಮೀಡಿಯಮ್ ಬೇಕು. ಅನಿಲ ಇಲ್ಲೇನಿದೆ ಮೀಡಿಯಮ್ ಅವಶ್ಯಕತೆ ಇಲ್ಲ, ಅಥವಾ ವಿಕಿರಣ ಅಂತ ಏನು ಕರಿತೀವಿ ನಾವು, ಇದಕ್ಕೆ ಯಾವುದೇ ರೀತಿಯಾದಂಥ ಮಾಧ್ಯಮದ ಅವಶ್ಯಕತೆ ಇಲ್ಲ. ಹೀಟ್ ಟ್ರಾನ್ಸ್ಫರ್, ಫಾರ್ ಎಕ್ಸಾಂಪಲಿಗೆ ಸೂರ್ಯನ ಬೆಳಕು ನಮಗೆ ಬಂದು ಈ ಭೂಮಿಯನ್ನು ಶಾಖದ ಒಂದು ಚಿಲುಮೆ ಮಾಡುವಂಥದ್ದು ಅಥವಾ ಒಲುಮೆ ಮಾಡುವಂಥದ್ದು, ಹೌದಾ? ಸೊ ಆ ಒಂದು ಕ್ವಶನ್ಗೆ ಯಾವ ರೀತಿಯಾಗಿ ಆನ್ಸರ್ ಮಾಡಬೇಕು ನೋಡ್ಕೊತ ಹೋಗಿ. ಕಾನ್ಸೆಪ್ಟ್ ಹೆಂಗಿದೆ, ಆ ಕಾನ್ಸೆಪ್ಟ್ ತಕ್ಕಂಗೆ ಯಾವ ರೀತಿಯಿಂದ ಕ್ವಶನ್ ಫ್ರೇಮ್ ಆಗಿದ್ದಾವೆ, ರಿಪೀಟೆಡ್ ಟಾಪಿಕ್ಗಳು ಅವೇ ಬರ್ತಾ ಇದ್ದಾವೆ, ಹೌದಾ? ಆ ಟಾಪಿಕ್ ಜೊತೆಗೆ ನಾವು ಆ ಕಾನ್ಸೆಪ್ಟನ್ನು ಪಕ್ಕಾ ಬಿಟ್ಟರೆ, ಒಂದ್ಸಲ ಓದ್ಬಿಟ್ರೆ ಮುಗಿದೋಯ್ತು, ಹೌದಾ? ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತಲ್ಲ. ಸೊ ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಅಂತ. ಇಲ್ಲಿ ನೋಡಿ, ವಸ್ತುವಿನ ತೂಕವನ್ನು ಯಾವ ಗುಣಲಬ್ಧವಾಗಿ ಅಳೆಯಬಹುದು? ವಸ್ತುವಿನ ದ್ರವ್ಯರಾಶಿ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ದ್ರವ್ಯರಾಶಿ ಅಥವಾ ವೇಟ್ ಅಂತ ಏನು ಕೇಳ್ತೀವಿ ನಾವು. ಸೊ ಹಾಗಿದ್ರೆ ವೇಟ್ದು ಫಾರ್ಮುಲಾ ಏನಪ್ಪ? ವೇಟ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಗ್ರಾವಿಟಿ. ವಸ್ತುವಿನ ತೂಕ ಅಂತ ಅಂದಾಗ ಏನಾಗತ್ತೆ, ದ್ರವ್ಯರಾಶಿ, ಜಿ ಅಂದ್ರೆ ಏನು, ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ, ಅಥವಾ ಏನು ಕರಿತೀವಿ ನಾವು ದ್ರವ್ಯರಾಶಿ ಮತ್ತು ಗುರುತ್ವ ವೇಗೋತ್ಕರ್ಷ. ಇದು ಎಷ್ಟು ಇರ್ತದಪ್ಪ, ಇಂಟು 9.8 ಮೀಟರ್ ಪರ್ ಸೆಕೆಂಡ್, ಹೌದಾ?
ಸೊ ಇದನ್ನು ನಾವು ಎರಡೂ ಕೂಡ ಕ್ಯಾಲ್ಕುಲೇಟ್ ಮಾಡಿದಾಗ ಏನಾಗುತ್ತೆ, ನಿಮಗೆ ವೇಟ್ ಸಿಗ್ತದೆ. ಈಗ ನಾರ್ಮಲ್ ನಾವು ವೇಟ್ ಚೆಕ್ ಮಾಡ್ತಾ ಇರ್ತೀವಿ, ನಾವು 70 kg ಇದೀವಿ, 80 kg ಇದೀವಿ, 90 kg ಅಂತ ಹೇಳ್ತಿರ್ತೀವಿ. ಸೊ ಹಾಗಿದ್ರೆ ಅಲ್ಲಿ ನಾವು ಜಸ್ಟ್ ಈಗ ನಮ್ಮ ಬಾಡಿ ವೇಟ್ ಮಾಡಿದರೆ ಕಮ್ಮಿ ಬರ್ತದೆ. ಅದೇ ಆ ಗ್ರಾವಿಟೇಷನಲ್ ಇಂಟು ಮಾಡಿದರೆ mg ಮಾಡ್ಕೊಂಡ್ರೆ ಅವಾಗ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಹಾಗಿದ್ರೆ ನಿಮ್ಗೆ ಕ್ವಶನ್ ಕೇಳ್ಬೋದು, ಈಗ ಒಂದು ಆ ಗ್ರಹದಲ್ಲಿ ಯಾವುದೇ ರೀತಿಯಂಥ ಗುರುತ್ವ ವೇಗೋತ್ಕರ್ಷ ಇಲ್ಲ, 0 ಇದೆ ಅಂತ ಅನ್ಕೊಳ್ಳಂತ. ಸೊ ಅವಾಗ ನಿಮ್ಮ ವೇಟ್ ಏನು, ಅವಾಗ ನಾವು ವೇಟ್ಲೆಸ್ ಒಂಥರ ಪೇಪರ್ ಇದ್ದಂಗೆ ಪೂರ್ತಿಯಾಗಿ, ಹೌದಾ. ಸೊ ಅದನ್ನು ನೆನಪಿಟ್ಕೊಳ್ಳಿ. ಇದಕ್ಕೆ ಯಾವುದು ತೂಕವನ್ನು ಕಂಡುಹಿಡಿಯೋದಕ್ಕೆ ಇರುವಂಥ ಫಾರ್ಮುಲಾ ಏನು, ವೇಟ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಹೌದಾ. ಅದೇ ರೀತಿ ಕನ್ನಡ ಹೇಳಬೇಕಂದ್ರೆ ತೂಕ ಇಸ್ ಈಕ್ವಲ್ ಟು ದ್ರವ್ಯರಾಶಿ ಮತ್ತು ಗುರುತ್ವಾಕರ್ಷಣ ಎರಡೂ ಗುಣಾಕಾರ ಮಾಡಿದಾಗ ಏನಾಗುತ್ತೆ, ನಮಗೆ ನಮ್ಮ ಒಂದು ವೇಟ್ ಸಿಗ್ತದೆ. ಸೊ ಹಾಗಿದ್ರೆ ವೇಟ್ ಕಂಡು ಗೊತ್ತಾಯ್ತಾ. ನಾರ್ಮಲ್ ಆಗಿ ನೀವು ಏನ್ಬೋದು 80 kg ಅಂತ ಅನ್ಕೊಳ್ಳಂತೆ, ಇಂಟು 9.81 ಆಲ್ರೆಡಿ ಮಾಡ್ಕೊಂಡಿರ್ತಾರೆ ನೀವು ಅಲ್ಲಿ, ಅದನ್ನ ಕಮ್ಮಿ ಮಾಡಿದಾಗ ನಿಮ್ಮದು ಒರಿಜಿನಲ್ ವೇಟ್ ಸಿಗ್ತದೆ ನಿಮಗೆ. ಅಂದರೆ ನಾವು ಆಟೋಮೆಟಿಕ್ಕಾಗಿ ಆ ಒಂದು ಗ್ರಾವಿಟಿಗೆ ಅಥವಾ ಭೂಮಿಯ ಒಂದು ಗುರುತ್ವಾಕರ್ಷಣಕ್ಕೆ ಒಳಗಾಗಿ ಏನಾಗುತ್ತೆ, ನಾವು ಭೂಮಿಯಲ್ಲಿ ನಿಂತಿರುವಂಥದ್ದು ಅದು ಕೂಡ ವೇಟಲ್ಲಿ ಕನ್ಸಿಡರ್ ಆಗ್ತದೆ. ಓಕೆ, ಮುಂದಿನೊಂದು ಪ್ರಶ್ನೆ ಹೋಗೋಣ ಅಂತ. ಯಾವ ವಾದ್ಯದಲ್ಲಿ ಗಾಳಿಯ ಕಂಬದ ಕಂಪನದಿಂದ ಧ್ವನಿ ಉತ್ಪತ್ತಿಯಾಗುತ್ತದೆ, ಹೌದಾ. ಸಿತಾರ್, ಗಿಟಾರ್, ವೀಣಾ, ಕೊಳಲು. ಈಗ ಮೂರು ಕೂಡ ಏನಿದೆ, ನಾವು ಗಾಳಿ ಉಬ್ಬಂಗಿಲ್ಲ, ಅಲ್ಲಿ ನಾವು ಪ್ರೆಸ್ ಮಾಡ್ತೀವಿ, ಹೌದಾ. ಸಿತಾರ್ ಆಗಿರ್ಬೋದು, ಗಿಟಾರ್ ಆಗಿರ್ಬೋದು, ವೀಣಾ ಆಗಿರ್ಬೋದು, ಹೌದಾ. ಆ ವೀಣೆ, ಗಿಟಾರ್ ಮತ್ತು ಸಿತಾರಲ್ಲಿ ಏನಾಗುತ್ತೆ, ನಮ್ಮ ಒಂದು ಕೈ ಬೆರಳ ಚಲನೆಯಿಂದ ಅದೇ ರೀತಿಯಾಗಿ ಇರುವಂಥ ತಂತಿಯ ಒಂದು ಕಂಪನದಿಂದ ಶಬ್ದ ಉಂಟಾಗ್ತದೆ. ಆದರೆ ಗಾಳಿಯ ಮೂಲಕ, ಹೌದಾ, ನಾವು ಈಗ ಕೊಳಲು ಊದುವಾಗ ಮಾತ್ರ, ಅಥವಾ ಪಿ ಅಂತ ಕರಿತೀವಿ ನಾವು, ಪಿ ಕೂಡ ಆಗಿರ್ಬೋದು, ಅಲ್ಲಿ ಊದುವಾಗ ಮಾತ್ರ ನಾವು ಗಾಳಿಯನ್ನು ಒಳಗೆ ಹಾಕ್ತೀವಿ, ಆವಾಗ ಏನು ಶಬ್ದ ಹೊರಡ್ತದೆ. ಸೊ ಅಲ್ಲಿ ಗಾಳಿಯ ಕಂಬದ ಕಂಪನ ಅಂದರೆ ಗಾಳಿಯಿಂದ ಉಂಟಾದಂಥ ಕಂಪನ ಯಾವುದಲ್ಲಿದೆ, ಕೊಳಲದ. ಸಿಂಪಲ್ ಆಗಿರುವಂಥ ಕ್ವಶನು, ಇದಕ್ಕೆ ಆನ್ಸರ್ ಯಾವುದು, ಕೊಳಲು ಅಥವಾ ಫ್ಲೂಟ್ ಅಂತ ಏನು ಕರಿತೀವಿ, ಅದು ಇರುವಂಥದ್ದು. ಮುಂದಿನೊಂದು ಪ್ರಶ್ನೆ ಹೋಗೋಣ ಅಂತ. ಕೆಳಗಿನವುಗಳಲ್ಲಿ ಯಾವುದು ಸಮತಲ ದರ್ಪಣ. ಇಲ್ಲಿ ನೋಡಿ ಆಪ್ಷನ್ ಹೆಂಗೆ ಕೊಟ್ಟಿದ್ದಾರೆ, ಅದರೊಳಗೆ ಡೇಟಾ ಏನು ಕ್ಲಿಯರಾಗಿ ಕೊಟ್ಬಿಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಪ್ಲೇನ್ ಮಿರರ್. ಆನ್ಸರು ಅದೇ, ಕ್ವಶನು ಅದೇ, ಎರಡು ಸೇಮ್ ಇದಾವೆ, ಇದಕ್ಕೆ ಸಪ್ರೇಟಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ ನಿಮಗೆ. ಸಮತಲ ದರ್ಪಣ ಯಾವುದಂತ ಕೇಳಿದರೆ ಅಲ್ಲೇ ವಾಪಸ್ ಸೇಮ್ ಕ್ವಶನ್ಲು ಆನ್ಸರ್ಲು ಎರಡು ಸೇಮ್ ಇದೆ. ಮುಂದಿನ ಪ್ರಶ್ನೆ ಹೋಗೋಣಂತೆ. ನಿಮ್ನ ದರ್ಪಣ, ಪೀನ ದರ್ಪಣ ಅಲ್ಲ ಹೇಳಿದೆ. ದರ್ಪಣದಲ್ಲಿ ಯಾವುದು, ಒಂದು ಸಮತಲ, ಒಂದು ಗೋಳೀಯ ದರ್ಪಣ. ಗೋಳೀಯ ದರ್ಪಣದಲ್ಲಿ ಎರಡು ಬರ್ತಾವೆ, ನಿಮ್ನ ಮತ್ತು ಪೀನ ದರ್ಪಣ. ನಿನ್ನೆ ಹೇಳಿದ್ದು ನೆನಪದ. ಅದೇ ಒಂದು ಲೆನ್ಸಲ್ಲಿ ನೆಗೆಟಿವ್ ಇದ್ದರೆ ಯಾವುದು, ನಿಮ್ನ. ಅದೇ ಪಾಸಿಟಿವ್ ಇದ್ದರೆ ಪೀನ. ಅದು ಯಾವ ರೀತಿ ನೆನಪಿಟ್ಕೊಳ್ಳಿ ಅಂತ ಹೇಳಿದ್ರೆ ನಾನು, XY ಆಕ್ಸಿಸ್ ಅಂತ ಅನ್ಕೊಂಡೆವು. ಎಕ್ಸಲ್ಲಿ ನೆಗೆಟಿವಿಂದ 0 ಬರ್ತದೆ, 0ಇಂದ ಪಾಸಿಟಿವ್ ಬರ್ತದೆ. ನಿಮ್ನ 0, ಆಮೇಲೆ ಯಾವುದು ಪೀನ, ನಿಮ್ನ ಸಮತಲ ಮತ್ತು ಪೀನ, ಈ ರೀತಿಯಾಗಿ ನೆನಪಿಟ್ಕೊಳ್ಳಿ ಅಂತ ಹೇಳಿದ್ದೆ ನಾನು. ಮುಂದಿನ ಒಂದು ಕ್ವಶನ್ ಹೋಗೋಣ ಅಂತ. ಎಲ್ ಇ ಡಿ ಎಂಬ ಪದದ ಪೂರ್ಣ ರೂಪ ಯಾವುದು ಅಂತ ಕೇಳಿದರೆ, ಇದು ನೇರವಾದಂಥ ಪ್ರಶ್ನೆ, ಇದಕ್ಕೆ ಎಕ್ಸ್ಟ್ರಾ ಎಕ್ಸ್ಪ್ಲೇಷನ್ ಅವಶ್ಯಕತೆ ಇಲ್ಲ. ಲೈಟ್ ಎಮಿಟಿಂಗ್ ಡಯೋಡ್ಸ್ ಅಂತ ಕರಿತೀವಿ, ಇದಿರುವಂಥದ್ದು. ಅದೇ ರೀತಿಯಾಗಿ LCD ಕೇಳ್ತಾರೆ, ಹೌದಾ. ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ನೆನಪಿಟ್ಕೊಳ್ಳಿ, ಅವು ಕೂಡ ಕ್ವಶನ್ ಆಗುವಂಥದ್ದು. ಲೈಟ್ ಎಲೆಕ್ಟ್ರಿಕಲ್ ಡಯೋಡ್ ಇದು ಬರಂಗಿಲ್ಲ. ಲೈಟ್ ಎಮಿಟಿಂಗ್ ಡಿಸ್ಕು ಕೂಡ ಬರಂಗಿಲ್ಲ. ಲ್ಯೂಮಿನಸ್ ಎಲೆಕ್ಟ್ರಿಕ್ ಡೈಫೋಲ್ ಇದು ಕೂಡ ಬರಂಗಿಲ್ಲ. ಆದರೆ ಡಯೋಡ್ಸ್ ಏನಿದಾವೆ, ಡಯೋಡ್ಸಲ್ಲಿ ಆ ಒಂದು ಆ ಒಂದು ಟೆಂಪ್ರೇಚರ್, ಆ ಒಂದು ಎಲೆಕ್ಟ್ರಿಸಿಟಿನ ಉಂಟಾದಂಥ ಹೀಟಿಂದ ಏನಾಗುತ್ತೆ, ಬೆಳಕು ಬರುವಂಥದ್ದು ಲೈಟ್ ಎಮಿಟಿಂಗ್ ಡಯೋಡ್ ನೆನಪಿಟ್ಕೊಳ್ಳಿ. LED ನಿಮಗೆ ಅನ್ಬೋದು, ಈ ನಾರ್ಮಲಾಗಿ ನಾವು ಹಳೆ ಬಲ್ಬ್ ಇದ್ದು ವಿದ್ಯುತ್ ಬಲ್ಬ್ಗಳು, ಅದರಿಂದ LED ಬಂದು, LED ಇಂದ OLED ಬಂತು, ಹೌದಾ. ಅದೇ ರೀತಿಯಾಗಿ ಟಿವಿಗಳು ಕೂಡ ಬಂತು. ಹಳೆಯ ಕಾಲದ ಒಂದು ವ್ಯಾಕ್ಯೂಮ್ ಟ್ಯೂಬನ್ನು ಯೂಸ್ ಮಾಡೋ ಬದಲು ಏನಾಗ್ತದೆ, ಆಟೋಮೆಟಿಕ್ಕಾಗಿ LED, LCD, ಪ್ಲಾಸ್ಮಾ ಟಿವಿಗಳು ಈ ರೀತಿಯಾಗಿ ಬರ್ತಾ ಇರ್ತಾವೆ. ಸೊ ಅಲ್ಲಿ ಯಾವ ರೀತಿಯಾಗಿ ಪಿಕ್ಸೆಲ್, ಅಲ್ಲಿ ಹೀಟ್ ಮೂಲಕ ಏನಾಗುತ್ತೆ, ಆ ಪಿಕ್ಸೆಲ್ ಮೂಲಕ ಪಿಕ್ಚರ್ ಕ್ಲಾರಿಟಿ ಬರುವಂಥದ್ದು LCD TV ಅಂತಂದಾಗ. ಅದೇ ರೀತಿಯಾಗಿ ಇಲ್ಲಿ ಕೇರ್ದು ಲೈಟ್ ಬಗ್ಗೆ ಕೇರುವಂಥದ್ದು ಲೈಟ್ ಎಮಿಟಿಂಗ್ ಡಯೋಡ್ ಏನಿದೆ, ಇದಕ್ಕೆ ಆನ್ಸರ್ ಆಗ್ತದೆ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಅಂತ. ಯಾವ ಪದಾರ್ಥ ಕಹಿ ರುಚಿ ಮತ್ತು ಸಾಬೂನಿನಂತಿರುವ ಅಥವಾ ನೊರೆಯಂತಿರುವ ಸ್ಪರ್ಶ ಹೊಂದಿದೆ. ವಿಚ್ ಸಬ್ಸ್ಟೆನ್ಸ್ ಈಸ್ ಬಿಟರ್ ಇನ್ ಟೇಸ್ಟ್ ಆ್ಯಂಡ್ ಸೋಪಿ ಟು ಟಚ್. ಹೌದಾ. ಹೈಡ್ರೋಕ್ಲೋರಿಕ್ ಆಮ್ಲ, ಸೋಡಿಯಂ ಹೈಡ್ರಾಕ್ಸೈಡ್, ವಿನೆಗರ್, ಸಲ್ಫೂರಿಕ್ ಆಮ್ಲ. ಇಲ್ಲಿ ಕೊಟ್ಟಿರೋದೇನೋ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಬಗ್ಗೆ ಕೊಟ್ಟಿರುವಂಥ ಕ್ವಶನ್. ನಾನು ನಿನ್ನೆ ಹೇಳಿದ್ದೆ ಆಮ್ಲಗಳು ಏನಿದ್ದಾವೆ ಹುಳಿ ರುಚಿ ಹೊಂದಿರ್ತಾವ ಅಂತ ಹೇಳಿದ್ದೆ ನಾನು. ಸೊ ಹಾಗಾದರೆ ಆಟೋಮೆಟಿಕ್ಕಾಗಿ ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫೂರಿಕ್ ಆಮ್ಲ ಇವೆರಡೂ ಕೂಡ ಕ್ಯಾನ್ಸಲ್ ಆಯಿತಾ. ಈಗ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗೋದು, ಸೋಡಿಯಂ ಹೈಡ್ರಾಕ್ಸೈಡ್ ಏನಪ್ಪ ಇದು, ಹೌದಾ. ಅಥವಾ ವಿನೆಗರ್ ಏನು, ವಿನೆಗರ್ ಕೂಡ ಆಮ್ಲ. ವಿನೆಗರಲ್ಲಿ ಯಾವ್ದು ಕಂಡು ಬರ್ತದೆ, ಅಕ್ಸಾರ್ಬಿಕ್ ಆಮ್ಲ ಕಂಡು ಬರ್ತದೆ. ಸೊ ಹಾಗಾಗಿ ಇದು ಕೂಡ ಆನ್ಸರ್ ಬರೋಂಗಿಲ್ಲ. ಆನ್ಸರ್ ಯಾವಾಗುತ್ತೆ, ಸೋಡಿಯಂ ಹೈಡ್ರಾಕ್ಸೈಡ್. ಯಾಕೆ, ಇದು ಪ್ರತ್ಯಾಮ್ಲ ಆಗ್ತದೆ ಅಥವಾ ಕ್ಷಾರ ಆಗ್ತದೆ. ಕ್ಷಾರಗಳು ಏನಾಗ್ತದೆ,
ಕಹಿ ಒಂದು ಟೇಸ್ಟನ್ನು ಹೊಂದಿರ್ತಾವ, ಅದೇ ರೀತಿಯಾಗಿ ನೊರೆಯ ರೀತಿಯಾಗಿ ನಮಗೆ ಕೈಗೆ ಹತ್ತಾವ ಅಂತ ಹೇಳಿದನು, ಸ್ಪರ್ಶ ಹೊಂದಿರುವಂಥದ್ದು. ನಿನ್ನೆ ಕ್ಲಾಸಲ್ಲೇ ಹೇಳಿದ್ದು, ಅದೇ ಮತ್ತೆ ರಿಪೀಟ್ ಆಗಿದೆ ನೋಡಿ, ಹೌದಾ? ಇದನ್ನು ನೆನ್ಪಿಟ್ಕೊಳ್ಳಿ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಅಂತ. ಲ್ಯಾಕ್ಟಿಕ್ ಆಮ್ಲ ಯಾವುದರಲ್ಲಿ ಕಂಡು ಬರ್ತದ? ಲ್ಯಾಕ್ಟಿಕ್ ಆಸಿಡ್ ಇಸ್ ಫೌಂಡ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಅಂತ ಕೇಳಿದ್ದಾರೆ. ಪಿಷ್ಟ, ವಿನೆಗರ್, ಜೇನು, ಮೊಸರು, ಹೌದಾ? ಫಸ್ಟಿಗೆ ಪಿಷ್ಟ ಅಥವಾ ಶರ್ಕರ ಪಿಷ್ಟ ಅಂತೇನು ಕರಿತೀವಿ, ಸ್ಟಾರ್ಕ್ ಅಂತೇನು ಕರಿತೀವಿ. ಇದು ಎನರ್ಜಿ ಬಿಲ್ಡಿಂಗ್ ಆಗ್ತದ. ಇಲ್ಲಿ ಯಾವುದೇ ರೀತಿಯಂಥ ಆಮ್ಲ ಕಂಡು ಬರಂಗಿಲ್ಲ. ಸೊ ಹಾಗಾಗಿ ಇದು ಆನ್ಸರ್ ಬರಂಗಿಲ್ಲ, ಹೌದಾ? ಲ್ಯಾಕ್ಟಿಕ್ ಆಸಿಡ್, ಹೌದಾ? ಲ್ಯಾಕ್ಟೇಷನ್ ಅಂತ ಕರಿತೀವಿ ನಾವು. ಲ್ಯಾಕ್ಟೇಷನ್ದಾಗ ಏನು? ಹಾಲು, ಹೌದಾ? ಸೊ ಹಾಗಿದ್ರೆ ಆನ್ಸರು ಹಾಲಿಗೆ ಸಂಬಂಧಪಟ್ಟಂಗೆ ಇರಬೇಕು. ಯಾವುದ್ರಲ್ಲಿ ಕಂಡು ಬರ್ತದ? ಹಾಲು, ಮೊಸರು, ಬೆಣ್ಣೆ ಅಲ್ಲ, ಬೆಣ್ಣೆಯಲ್ಲಿ ಬರಂಗಿಲ್ಲ, ಹೌದಾ? ಬೆಣ್ಣೆಯಲ್ಲಿ ಮತ್ತೆ ಬ್ಯುಟೇನಿಕ್ ಆಮ್ಲ ಅಂತ ಬರ್ತದೆ, ನೆನಪಿಟ್ಕೊಳ್ಳಿ. ಹಾಲು ಮತ್ತು ಮೊಸರಲ್ಲಿ ಏನಿದೆ ಲ್ಯಾಕ್ಟಿಕ್ ಆಸಿಡ್. ಮತ್ತೆ ಯಾವ್ದು ಬರ್ತದ? ಹಾಲು. ಅದೇ ಬೆಣ್ಣೆ ಅಂತ ಅನ್ಕೊಂಡಾಗ ಇಲ್ಲಿ ಬ್ಯುಟೆನಿಕ್ ಆಸಿಡ್ ಅಂತ ಬರ್ತದೆ, ಅಥವಾ ಬ್ಯುಟೆನಿಕ್ ಆಮ್ಲ ಅಂತ ಏನು ಕರಿತೀವಿ, ಅದು ಕಂಡು ಬರುವಂಥದ್ದು. ನೆಕ್ಸ್ಟ್ ಏನಿದೆ? ವಿನೆಗರ್ ಅಂತ ಹೇಳಿದ್ದಾರೆ. ಇದರಲ್ಲಿ ಆಕ್ಸಾರ್ಬಿಕ್ ಅಂತ ಕರಿತೀವಿ ನಾವು, ಅದು ಆಕ್ಸಾರ್ಬಿಕ್ ಆಮ್ಲ ಇದೆ, ಅದು ಕಂಡು ಬರುವಂಥದ್ದು. ಜೇನಲ್ಲಿ ಯಾವುದು ಕಂಡು ಬರ್ತದಪ್ಪ? ಜೇನ್ ಅಂದ ತಕ್ಷಣ ಇಲ್ಲಿ ನೆನಟ್ಕೋಬೇಕಾಗಿದ್ದು ನಿಮಗೇನು? ಮೆಥೆನೋಯಿಕ್. ಜೇನುಳ ಕಚ್ಚದಲ್ಲಿ ನಿಮಗೆ ಇರುವೆಯಲ್ಲಿ ಕಂಡು ಬರುವಂಥದ್ದು, ಜೇನಲ್ಲಿ ಕಂಡು ಬರುವಂಥದ್ದು. ಅದೇ ರೀತಿಯಾಗಿ ಮತ್ತೆ ಯಾವುದು? ಈಗ ನಾವು ಕೆಲವೊಂದಿಷ್ಟು ಗಿಡ ಇರ್ತಾವೆ, ಅದನ್ನ ಹಿಡಿದ ತಕ್ಷಣ ನಮಗೇನೋ ತುರ್ಸಕ್ಕೆ ಸ್ಟಾರ್ಟ್ ಆಕೈತಿ. ಅದೆಲ್ಲರಲ್ಲಿ ಕಂಡು ಬರುವಂಥದ್ದು ಯಾವುದು? ಮೆಥೆನೋಯಿಕ್ ಆಮ್ಲ. ಮೆಥೆನೋಯಿಕ್ ಆಮ್ಲ. ಸೊ ಅದೇ ರೀತಿಯಾಗಿ ಮತ್ತೆ ಬೇರೆ ಬೇರೆ ಯಾವುದಪ್ಪ? ಸಿಟ್ರಸ್ ಆಮ್ಲ ಅಂತ ಕರಿತೇವೆ ನಾವು. ಸಿಟ್ರಸ್ ಆಮ್ಲ ಯಾವುದ್ರಲ್ಲಿ ಬರ್ತದೆ? ನಿಂಬೆಯಲ್ಲಿ ಕಂಡು ಬರುವಂಥದ್ದು, ಹುಳಿಯಾಗಿರುವಂಥದ್ದು. ಟಾಟಾರಿಕ್, ನೆನಪಿಟ್ಕೊಳ್ಳಿ, ಹುಣಸೆಹಣ್ಣು ಸಿಟ್ರಸ್ ಆಸಿಡ್ ಕಂಡು ಬರೋಂಗಿಲ್ಲ, ಸಿಟ್ರಿಕ್ ಆಮ್ಲ ಕಂಡು ಬರೋಂಗಿಲ್ಲ. ಅದೇ ಟಾಟಾರಿಕ್ ಆಸಿಡಲ್ಲಿ ಯಾವ್ದು ಬರ್ತದೆ? ಒಂದು ಹುಣಸೆ ಹಣ್ಣು ಕಂಡು ಬರ್ತದೆ, ಏನು ಪರ್ಟಿಕ್ಯುಲರ್ ನೆನಪಿಟ್ಕೊಳ್ಳಿ. ಅದೇ ರೀತಿಯಾಗಿ ಮತ್ತೆ ಬೇರೆ ಬೇರೆ, ನಿನ್ನೆ ಒಂದು ಪಾಲಕ್ ಸೊಪ್ಪದ ಬಗ್ಗೆನೇ ಕೇಳಿದ್ದು. ಸೊ ಪಾಲಕ್ ಸೊಪ್ಪಲ್ಲಿ ಕೂಡ ಆಕ್ಸಾಲಿಕ್ ಆಸಿಡ್ ಕಂಡು ಬರುವಂಥದ್ದು, ನೆನಪಿಟ್ಕೊಳ್ಳಿ. ಆ ಕ್ವಶನ್ಗಳು ಯಾವ ರೀತಿಯಾಗಿ ರೈಸ್ ಆಗ್ತದೆ ನೋಡಿ. ಟೊಮೆಟೊಲ್ಲಿ ಕಂಡು ಬರುವಂಥದ್ದು, ಹೌದಾ? ಈ ಒಂದು ಕ್ವಶನ್ಗಳು ಏನು ಆಮ್ಲಗಳ ಮೇಲೇ ಯಾವುದರಲ್ಲಿ ಕಂಡು ಬರ್ತದೆ, ಆಮ್ಲಗಳ ಗುಣಗಳೇನು, ಪ್ರತ್ಯಾಮ್ಲಗಳ ಗುಣಗಳೇನು, ಅದನ್ನೇ ರಿಪೀಟ್ ಆಗಿ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಅದರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡೋದ್ಕೊಳ್ಳಿ. ಹಾರ್ಡ್ಲಿ 3 to 4 ಚಾಪ್ಟರ್ ಇದೆ, ಅದನ್ನು ಕರೆಕ್ಟಾಗಿ ನೆನ್ಕೊಂಡ್ಬಿಟ್ರೆ ಮುಗಿದೋಯ್ತು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ ಅಂತ. ಯಾವುದು ರಾಸಾಯನಿಕ ಬದಲಾವಣೆ? ಹೌದಾ, ಹೇಳಿದ್ನ ಭೌತಿಕ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಯಲ್ಲಿ ಕ್ವಶನ್ಗಳು ಬರ್ತವೆ ಅಂತ ಹೇಳಿದ್ವಿ ನಾವು. ಭೌತಿಕ ಬದಲಾವಣೆ ಎಂದಾಗ ಏನಾಗುತ್ತಾ, ರಾಸಾಯನಿಕ ಬದಲಾವಣೆ ಎಂದಾಗ ಏನಾಗುತ್ತಾ? ಭೌತಿಕ ಬದಲಾವಣೆ ಎಂದಾಗ ವಸ್ತುವಿನ ಸ್ಥಿತಿ ಚೇಂಜ್ ಆಗುತ್ತೆ, ಬಟ್ ಪರ್ಮನೆಂಟ್ ಅಲ್ಲ, ಮತ್ತೊಳ್ಳೆ ವಾಪಸ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಈಗ ನೀರನ್ನು ಕುದಿಸ್ತೀವಿ ನಾವು, ಹೌದಾ, ಆವಿ ಆಗ್ತದಲ್ಲ. ಸೊ ಹಾಗಿದ್ರೆ ಅಂತ ದ್ರವದಿಂದ ಅನಿಲ ಸ್ಥಿತಿ ಕನ್ವರ್ಟ್ ಆಯಿತು. ಅನಿಲದಿಂದ ಮತ್ತೆ ದ್ರವ ಮಾಡ್ಬೋದು, ಬಾಷ್ಪೀಕರಣದ ಮೂಲಕ ಮಾಡ್ಬೋದು, ಅಥವಾ ಅದನ್ನು ತಂಪುಗೊಳಿಸುವ ಮೂಲಕ ಮಾಡ್ಬೋದು. ಅದೇ ರೀತಿಯಾಗಿ ನೀರನ್ನು ತಂಪು ಮಾಡಿದಾಗ, ಘನೀಕರಣ ಮಾಡಿದಾಗ ಏನಾಗುತ್ತೆ, ಮಂಜುಗಡ್ಡೆ ಆಗ್ತದೆ. ಮಂಜುಗಡ್ಡೆನ ಮತ್ತೆ ಶಾಖ ಕೊಟ್ಟರೆ ನೀರಾಗ್ತದೆ. ಸೊ ಅಲ್ಲೇನು ಭೌತಿಕ ಬದಲಾವಣೆ ಆಯಿತು, ವಸ್ತುವಿನ ಸ್ಥಿತಿ ಬದಲಾವಣೆ ಆಯಿತು, ಆದರೆ ಶಾಶ್ವತವಾಗಿ ಅಲ್ಲ. ಅದೇ ರಾಸಾಯನಿಕ ಬದಲಾವಣೆ ಎಂದಾಗ ಏನಾಗುತ್ತೆ, ಶಾಶ್ವತವಾದಂಥ ಬದಲಾವಣೆ ಆಗುತ್ತೆ, ಹೌದಾ. ಸೊ ಹಾಗಿದ್ರೆ ಇಲ್ಲಿ ನೋಡಿ, ಮೇಣವನ್ನು ಕರಗಿಸೋದು, ಆ ಒಂದು ಮೆಲ್ಟಿಂಗ್ ಆಫ್ ವ್ಯಾಕ್ಸ್ ಅಂದಾಗ ಆ ಮೇನ ಕರಗಿದ್ದನ್ನು ವಾಪಸ್ನ ಯೂಸ್ ಮಾಡ್ಬೋದು, ಮತ್ತೆ ವಾಪಸ್ ಆ ಮೇನನ್ನು ರೆಡಿ ಮಾಡ್ಬೋದು. ಹಾಗಿದ್ರೆ ಅದು ಬರೋಂಗಿಲ್ಲ. ಸಕ್ಕರೆಯನ್ನು ನೀರಿನಲ್ಲಿ ಕರಗಿಸೋದು, ಹೌದಾ, ಸಕ್ಕರೆ ನೀರಾಗಿರ್ತದೆ, ಅದು ನಾವು ಕಾಸಿದ ತಕ್ಷಣ ಮತ್ತೆ ಹೊಳ್ಳಿ ಶುಗರ್ ಕ್ರಿಸ್ಟಲ್ ಅಥವಾ ಸಕ್ಕರೆ ಒಂದು ಹರಳುಗಳನ್ನು ಸಿಗ್ತಾವೆ. ಸೊ ಹಾಗಿದ್ರೆ ಇದು ಕೂಡ ಬರೋಂಗಿಲ್ಲ, ಭೌತಿಕ ಬದಲಾವಣೆ ಆಗುತ್ತಿದೆ, ಹೌದಾ, ಇದು ಬರೋಂಗಿಲ್ಲ. ಅಲ್ಯೂಮಿನಿಯಂ ಫಾಯಿಲ್ ಮಾಡುವುದು, ಇದು ಎರಡಕ್ಕೂ ಬರೋಂಗಿಲ್ಲ, ಫಿಸಿಕಲ್ ಚೇಂಜ್ ಆಗುತ್ತದೆ. ಆ್ಯಕ್ಚುಲಿ ಮ್ಯಾಲಿಯಬಿಲಿಟಿ ಅಂತ ಕರಿತೀವಿ ನಾವು. ಅಂದರೆ ಫಾಯಿಲ್ ಮಾಡೋದು ಅಂದರೆ ಅಲ್ಯೂಮಿನಿಯಂನ ಹಾಳೆಗಳನ್ನು ಮಾಡುವಂಥದ್ದು, ಮ್ಯಾಲಿಯಬಿಲಿಟಿ ಏನು ಕರಿತೀವಿ ನಾವು. ಒಂದು ವಸ್ತು ಏನಿದೆ ಹಾರ್ಡಾಗಿರ್ತದೆ ಅಥವಾ ಕಠಿಣ ಗಟ್ಟಿಯಾಗಿಂಥ ಒಂದು ಲೋಹವನ್ನು ಏನು ಮಾಡ್ತದೆ, ಆ ಒಂದು ಮ್ಯಾಲಿಯಬಿಲಿಟಿ ಪ್ರಾಪರ್ಟಿ ಮೂಲಕ ಅಥವಾ ಕುಟ್ಟೈತೆ ಅಂತ ಏನು ಕರಿತೀವಿ, ಅದರ ಮೂಲಕ ಹಾಳೆಗಳಾಗಿ ಮಾಡೋದು. ಇದು ಏನಾಗುತ್ತೆ, ಭೌತಿಕ ಬದಲಾವಣೆ ಆಯ್ತಿದು. ಅಂದರೆ ರಾಡ್ ಇದ್ದು ಆಟೋಮೆಟಿಕ್ಗೆ ಹಾಳೆಗಳಿಗೆ ಕನ್ವರ್ಟ್ ಆಯಿತು. ಇಲ್ಲೂ ಕೂಡ ಏನಾಗುತ್ತೆ, ವಾಪಸ್ ಮಾಡ್ಬೋದು ಅದನ್ನು ಮತ್ತೆ, ಹೌದಾ. ಸೊ ಹಾಗಿದ್ರೆ ಇದು ಕೂಡ ಭೌತಿಕ ಬದಲಾವಣೆ ಆಯಿತು. ನಿಮಗೆ ಉಳಿದಂಥದ್ದು ಒಂದೇ ಒಂದು ಕಲ್ಲಿದ್ದಲನ್ನು ಸುಡೋದು, ಹೌದಾ. ಸುಟ್ಟು ಈಗ ಹೊಳ್ಳೆ ಅದು ಮತ್ತೆ ಕಲ್ಲಿದ್ದು ಮಾಡೋಕ್ಕಾಗತ್ತಾ, ಮಾಡೋಕ್ಕಾಗಂಗಿಲ್ಲ. ಒಂದು ಕಟ್ಟಿಗೆ ಸುಡ್ತೇವೆ ನಾವು, ಅದೊಂದು ಪೇಪರ್ ಸುಡ್ತೇವೆ ನಾವು, ಏನೋ ಒಂದಾದರೂ ಸುಡುವುದು ಅಂತ ಬಂದಾಗ ನಾರ್ಮಲಾಗಿ ಏನಾಗುತ್ತೆ, ರಾಸಾಯನಿಕ ಬದಲಾವಣೆ ಆಗ್ತದೆ. ಇದನ್ನು ನೆನಪಿಟ್ಕೊಳ್ಳಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಅಂತ. ಎರಡು ಅಥವಾ ಹೆಚ್ಚು ಪದಾರ್ಥಗಳು ಸೇರಿ ಹೊಸ ಪದಾರ್ಥ ರಚಿಸುವ ಕ್ರಿಯೆ ಯಾವುದು?
ಈಗ ವಿಭಜನೆ ಅಂದರೆ ಏನಪ್ಪ, ನಾರ್ಮಲ್ ಆಗಿ 1 ಇದ್ದು 2 ಆಗೋದು, ಇಲ್ಲಿ ಏನಕ್ಕೆ ಯಾರು 2 ಇದ್ದು 1 ಆಗೋದು ಅಂತ ಕ್ಯಾರು, ಹೌದಲ್ಲ? ಸೊ ಹಾಗಿದ್ರೆ ಇದು ಆನ್ಸರ್ ಬರಂಗಿಲ್ಲ, ಹೌದಾ? ಸ್ಥಾನ ಪಲ್ಲಟ ಹೆಂಗಪ್ಪ, ಈಗ ನೀವು ಅಲ್ಲಿ ಕುಂತೀರಿ, ಈಗ ಅಲ್ಲಿಂದ ನೀವು ಇಲ್ಲಿ ಬಂದರೆ, ಇಲ್ಲಿಂದ ನಾ ಅಲ್ಲಿಗೆ ಹೋದ್ನಿ, ಅದಕ್ಕೆ ಸ್ಥಾನ ಪಲ್ಲಟ. ಏನೋ ಚೇಂಜ್ ಆಯಿತು, ಬಟ್ ನಾವು ಇಬ್ಬರು ಒಂದೇ ಕಡೆ ನಿಂತೇವನೇ ಇಲ್ಲ, ಹೌದಾ? ಸೊ ಹಾಗಿದ್ರೆ ಇದು ಕೂಡ ಬರಂಗಿಲ್ಲ. ತಟಸ್ಥೀಕರಣ, ನೀ ಇದ್ದಲ್ಲೇ ನೀರು, ನಾ ಇದ್ದಲ್ಲೇ ನಾ ಇರ್ತೇನೆ, ಅಂದರೆ ಟೋಟಲ್ ಆಗಿನೂ ನ್ಯೂಟ್ರಲೈಸೇಷನ್ ಪ್ರೊಸೆಸ್ದಾಗ ಏನಾಗುತ್ತೆ, ಅಲ್ಲಿ ಯಾವುದೇ ರೀತಿಯಂಥ ಬದಲಾವಣೆಗಳಾಗಂಗಿಲ್ಲ. ಸೊ ಹಾಗಿದ್ರೆ 2 ಅಥವಾ ಹೆಚ್ಚು ಪದಾರ್ಥಗಳು ಸೇರಿ ಹೊಸ ಪದಾರ್ಥ ರಚಿಸುವ ಕ್ರಿಯೆಗೆ ಅಂತ ಕರಿತೀವಿ ನಾವು ಸಂಯೋಜನೆ ಕ್ರಿಯೆ ಅಥವಾ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ ನಾವು, ಹೌದಾ? ಇನ್ನೊಂಥರ ಇದು ಹೇಳ್ಬೋದು, ರಾಸಾಯನಿಕ ಸಂಯೋಗ, ರಾಸಾಯನಿಕ ವಿಭಜನೆ, ರಾಸಾಯನಿಕ ಸ್ಥಾನಪಲ್ಲಟ, ರಾಸಾಯನಿಕ ದ್ವಿಸ್ಥಾನಪಲ್ಲಟ ಅಂತ ಬರ್ತಾವೆ. ಅಲ್ಲಿ ವಸ್ತುಗಳನ್ನು ಚೇಂಜಸ್ ಮಾಡುವಂಥದ್ದು. ಸಿಂಪಲ್ ಆಗಿ ನಾನು ಹೇಳಿದ್ದೆ, ಇಲ್ಲಿ ಕೇಳಿದೇನು A+B, ನೆನಪಿಟ್ಟುಕೊಳ್ಳಿದ್ನ ಸಿಂಪಲ್ ಫಾರ್ಮುಲಾದ್ದು AB, ಹೌದಾ? ಇವೆರಡೂ ಕೂಡಿ ಒಂದಾಯ್ತಿಲ್ಲ, ಸೊ ಇದಕ್ಕೆ ಏನು ಕರಿತೀವಿ ನಾವು ಸಂಯೋಗ ಅಥವಾ ಸಂಯೋಜನೆ. ಅದೇ ಒಂದು ವೇಳೆ AB ಇತ್ತು, ಇದು ಡಿವೈಡ್ ಆಯಿತು A+B, ಅವಾಗ ಏನಾಗುತ್ತೆ ವಿಭಜನೆ, ಎರಡದು ಇಲ್ಲ. ಅದೇ ರೀತಿಯಾಗಿ ಸ್ಥಾನಪಲ್ಲಟ, AB ಇದೆ, ಅದೇ ರೀತಿಯಾಗಿ CD ಇದೆ, ಇಲ್ಲೇನಾಯಿತು AC ಮತ್ತು BD ಆಯಿತು. ಅಥವಾ ಏನಾಗುತ್ತೆ, ಸಾರಿ, ಇದು ದ್ವಿಸ್ಥಾನಪಲ್ಲಟ ಆಯ್ತು. ಇದು AB + C, ಇಲ್ಲೇನಾಯಿತು AC + B, ಸ್ಥಾನಪಲ್ಲಟ ಆಯಿತು, ಹೌದಾ? ಅದೇ ರೀತಿಯಾಗಿ AB + CD, ಇಲ್ಲೇನಾಯಿತು AC + BD, ಇಲ್ಲೇನಾಯಿತು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಆಯಿತು. ಸೊ ಹಾಗಿದ್ರೆ 2 ಅಥವಾ ಹೆಚ್ಚು ಪದಾರ್ಥಗಳು ಸೇರಿ ಹೊಸ ಪದಾರ್ಥ ರಚಿಸುವ ಕ್ರಿಯೆ ಯಾವುದಂತ ಕೇಳಿದ್ರೆ ಆನ್ಸರ್ ಯಾವ್ದಾಗುತ್ತೆ, ಸಂಯೋಜನೆ ಅಥವಾ ರಾಸಾಯನಿಕ ಸಂಯೋಗ ಅಂತ ಕೂಡ ನಾವು ಕರಿತೀವಿ. ಸೊ ಹಾಗಿದ್ರೆ ಈ ಒಂದು ಕ್ವಶನ್ ಅರ್ಥ ಆಯ್ತು ಅನ್ಕೋತೀನಿ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಅಂತ. ಇನ್ಫ್ಲೂಯೆಂಜಾ ರೋಗವು ಯಾವುದರಿಂದ ಉಂಟಾಗುತ್ತದೆ? ಇನ್ಫ್ಲೂಯೆಂಜಾ ಇಸ್ ಕಾರ್ಡ್ ಬೈ ವಿಚ್ ಆಫ್ ದ ಫಾಲೋವಿಂಗ್. ಈಗ ನಾರ್ಮಲ್ ಆಗಿ ಹೆಂಗೆ ಕೇಳ್ತಾರೆ, ರೋಗಕಾರಕ ಯಾವ ಒಂದು ಜೀವಿ ಅಂತ ಕೇಳ್ತಾರೆ. ಸೊ ಇಲ್ಲಿ ನಾರ್ಮಲ್ ಆಗಿ ಯಾವ ವೈರಸ್ಸೋ ಯಾವ ಬ್ಯಾಕ್ಟೀರಿಯಾ ಹಿಂಗೆ ಕೇಳ್ತಾರೆ. ಇಲ್ಲಿ ವೈರಸ್ಸೋ ಬ್ಯಾಕ್ಟೀರಿಯಾನೋ ಶಿಲೀಂಧ್ರನೋ ಆ ರೀತಿಯಾಗಿ ಕೇಳಿದ್ದಾರೆ. ಸೊ ಹಾಗಾದರೆ ಇನ್ಫ್ಲೂಯೆಂಜಾ ಮೊನ್ನೆ ಕ್ಲಾಸಲ್ಲಿ ಹೇಳಿದ್ದೆ, ಇನ್ಫ್ಲೂಯೆಂಜಾ ರೋಗವು ಯಾವುದರಿಂದ ಉಂಟಾಗುತ್ತಾ, ವೈರಸ್ ಇಂದ ಉಂಟಾಗ್ತದೆ. ಯಾವ ಒಂದು ವೈರಸ್ ಅಪ್ಪ ನಿಮಗೆ, ಅಥೋಮಿಕೋ ಅಂತ ಕರಿತೀವಿ ನಾವು, ಮಿಕ್ಯೋ ವೈರಸ್ ಅಂತ ಕರಿತೀವಿ ನಾವು. ಇದು ಇನ್ಫ್ಲೂಯೆಂಜಾ ಹರಡುವಂಥ ಒಂದು ವೈರಸ್. ಸೊ ಹಾಗಿದ್ರೆ ಆನ್ಸರ್ ಯಾವುದು, ಇನ್ಫ್ಲೂಯೆಂಜಾ ಬರೋದು ವೈರಸ್ಸಿಂದ ಬರ್ತದೆ. ಬ್ಯಾಕ್ಟೀರಿಯಿಂದ ಯಾವ್ದು ಬರ್ತಪ್ಪ ಹಾಗಿದ್ರೆ, ಕ್ಷಯ ಬರ್ತದೆ. ಕ್ಷಯ ಯಾವುದಪ್ಪ, ಆಮೇಲೆ ಕಾಲರಾ ಬರ್ತದೆ, ಧನುರ್ವಾಯು ಬರ್ತದೆ. ಇದು ರಿಪೀಟೆಡ್ ಆಗಿರುವಂಥ ಕ್ವಶನ್ಗಳು, ನೆನಪಿಟ್ಕೊಳ್ಳಿ. ಆಮೇಲೆ ನಾಯಿ ಕೆಮ್ಮು, ಇವೆಲ್ಲ ಏನಿದೆಲ್ಲ ಬ್ಯಾಕ್ಟೀರಿಯಿಂದ ಬರುವಂಥ ರೋಗಗಳು. ಸೊ ಕ್ಷಯ ಅಂದಾಗ ಏನಪ್ಪ, ಮೈಕ್ರೋ ಬ್ಯಾಕ್ಟೀರಿಯನ್ ಟ್ಯೂಬರ್ಕ್ಯುಲಾಸಿಸ್ ಇಂದ ಬರ್ತದೆ, ಹೌದಾ? TB ಅಂತ ಏನು ಕರಿತೀವಿ ಅದಿರುವಂಥದ್ದು. ಕಾಲರಾ ಅಂದಾಗ ವಿಬ್ರಿಯೋ ಕಾಲರೆ ಅಂತ ಕರಿತೀವಿ ನಾವು. ಅದೇ ರೀತಿಯಾಗಿ ಇದು ಟೆಟಾನಸ್ ಏನಿದೆ, ಟೆಟನಿ ಅನ್ನೋ ಒಂದು ವೈರಸ್ಸಿಂದ ಬರುವಂಥದ್ದು. ನಾಯಿ ಕೆಮ್ಮೋದು ಪರ್ಟ್ಯೂಸಿಸ್ ಅನ್ನೋ ಒಂದು ವೈರಸ್ಸಿಂದ ಬರುವಂಥದ್ದು. ಇವೆಲ್ಲ ಏನಾದ್ರೆ ಬ್ಯಾಕ್ಟೀರಿಯಿಂದ ಬರುವಂಥ ರೋಗಗಳು. ಸೊ ಅದೇ ರೀತಿಯಾಗಿ ಫಂಗಸ್ ಅಥವಾ ಶಿಲೀಂಧ್ರ ಇದೆ ಅಂತ ಅನ್ಕೊಂಡಾಗ ಏನಾಗುತ್ತೆ, ಇಲ್ಲಿ ಹುಳುಕಡ್ಡಿ ರೋಗ ಅಂತ ನಾವು ಕರಿತೀವಿ, ಹೌದಾ? ಆಮೇಲೆ ಗಜಕರ್ಣ ಅಂತ ಕರಿತಿರ್ತೀವಿ, ನೆನಪದ? ಸೊ ಇವೆಲ್ಲ ರೋಗಗಳು ಹುಳುಕಡ್ಡಿ ಗಜಕರ್ಣ ರೋಗಗಳು ಶಿಲೀಂಧ್ರಗಳಿಂದ ಬರುವಂಥದ್ದು. ಅದೇ ರೀತಿಯಾಗಿ ಪ್ಲಾಸ್ಮೋಡಿಯಂ, ಈಗ ಮಳೆಗಾಲ ಶುರು ಆಯ್ತಪ್ಪ, ಹೌದಾ? ಮಳೆಗಾಲ ಶುರು ಆಯಿತು, ಸೊಳ್ಳೆ ಕಡೆ ಕಡಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೇವೆ. ನಮಗೊಂದು ಎಲ್ಲ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಜಾಸ್ತಿ ಜನಕ್ಕೆ ಬರುವಂಥ ಒಂದು ರೋಗ ಯಾವುದಂದ್ರೆ ಮಲೇರಿಯಾ, ಹೌದಾ? ಸೊ ಅದು ಯಾವುದರಿಂದ ಬರ್ತದ, ಸೊಳ್ಳೆ ಕಚ್ಚೋದ್ರಿಂದ ಬರ್ತದ, ಹೌದು. ಆದರೆ ಅಲ್ಲೊಂದು ಏನಿದೆ, ಪ್ಲಾಸ್ಮೋಡಿಯಂ ಅಂತ ಕರಿತೀವಿ ನಾವು, ಅಥವಾ ಪ್ರೋಟೋಜೋವಾ ಅಂತ ಕರಿತೀವಿ ನಾವು, ಪ್ಲಾಸ್ಮೋಡಿಯಂ ವೈವಾಕ್ಸ್ ಅಂತ ಕರಿತೀವಿ. ಅದರಿಂದ ಮಲೇರಿಯಾ ರೋಗ ಬರ್ತದೆ. ಮತ್ತೆ ಯಾವ್ದು ಬರ್ತದಪ್ಪ, ಆಮಶಂಕೆ ರೋಗ ಅಂತ ಕರಿತೀವಿ ನಾವು. ಅದೇ ರೀತಿಯಾಗಿ ಆನೆಕಾಲು ರೋಗ, ಅದೇ ರೀತಿಯಾಗಿ ನಿದ್ರಾ ರೋಗ. ಇವೆಲ್ಲ ಏನು ಪ್ರೋಟೋಜೋವಾಗಳಿಂದ ಬರುವಂಥ ರೋಗಗಳು, ನೆನಪಿಟ್ಕೊಳ್ಳಿ. ವೈರಸ್ ಅಂದಾಗ ಯಾವುದು, ಇನ್ಫ್ಲೂಯೆಂಜಾ ಆಗಿರ್ಬೋದು, ಅದೇ ರೀತಿಯಾಗಿ ನಿಮಗೆ ಏಡ್ಸ್ ಬರೋದಾಗಿರ್ಬೋದು, ಹೆಪಟೈಟಿಸ್ ಆಗಿರ್ಬೋದು, ಈ ರೀತಿಯಂಥ ವೈರಸ್ಗಳು. ಅದೇ ರೀತಿಯಾಗಿ ನೆಗಡಿ, ನಾರ್ಮಲಾಗಿ ನೆಗಡಿ ಬರುವಂಥದ್ದು, ಅದು ರೈನೋ ವೈರಸ್ಸಿಂದ ಬರುವಂಥದ್ದು. ಮೊನ್ನೆ ಕ್ವಶನ್ ಕೇಳಿದ್ರು, ಹೌದಾ? ಸೊ ಆ ರೀತಿಯಾದಂಥ ಕ್ವಶನ್ಗಳು ರಿಪೀಟ್ ಆಗ್ತಾ ಇರ್ತವೆ. ಬ್ಯಾಕ್ಟೀರಿಯಾದಿಂದ ಕ್ಷಯ, ಕಾಲರಾ, ಧನುರ್ವಾಯು, ನಾಯಿ ಕೆಮ್ಮು, ಇನ್ನೂ ಹಲವಾರು ಇದ್ದಾವೆ.
ಪ್ರಮುಖವಾದಂಥ ಕೆಲವೊಂದಿಷ್ಟು ರೋಗಗಳು ಯಾವುದಂದರೆ ಇದು. ಅದೇ ರೀತಿಯಾಗಿ ಶಿಲೀಂಧ್ರದಿಂದ ಹುಳು ಕಡ್ಡಿ ಮತ್ತು ಗಜಕರ್ಣ ಅಂತ ಕರಿತೀವಿ, ಅದು ಇರುವಂಥದ್ದು. ಪ್ಲಾಸ್ಮೋಡಿಯಮಿಂದ ಮಲೇರಿಯಾ, ನಿರ್ಧಾರ ರೋಗ ಅಥವಾ ಪ್ಲಾಸ್ಮೋಡಿಯಮ್ ಅಂತ ಕೇಳ್ಬೋದು, ಅಥವಾ ಪ್ರೋಟೋಜೋವಾ ಅಂತ ಕರೀತಾರೆ. ಹೌದಾ, ಪ್ರೋಟೋಜೋದಿಂದ ಬರುವಂಥದ್ದು ಮಲೇರಿಯಾ, ನಿದ್ರಾಹ ರೋಗ, ಆಮಶಂಕೆ, ಆನೆಕಾಲ ರೋಗಗಳು. ಪೈಲೇರಿಯಸ್ ಅಂತ ಕರಿತೀವಿ, ಲೆಶ್ಮೆನಿಯಾ ಅಂತ ಕರಿತೀವಿ. ಆ ರೀತಿಯ ಹಲವಾರು ರೋಗಗಳು ಪ್ರೋಟೋಜೋವದಿಂದ ಬರ್ತವೆ. ಇವುಗಳನ್ನು ನೆನಪಿಟ್ಕೊಳ್ಳಿ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಅಂತ. ಕೆಳಗಿನ ಯಾವ ಹೇಳಿಕೆ ಸತ್ಯವಲ್ಲ ಅಂತ ಕೇಳ್ತಾರೆ. ಯಾವ ಹೇಳಿಕೆ ಸತ್ಯವಲ್ಲ ಅಂತ ಕೇಳಿದ್ದಾರೆ. ಸಜೀವಿಗಳು ಚಲಿಸುತ್ತವೆ. ನಾವು ಸಜೀವಿ, ನೀವು ಸಜೀವಿ, ಚಲಿಸ್ತೇವಿಲ್ಲ. ನಾ ಈಗ ಮಾತಾಡ್ತೇನಿಲ್ಲ, ಕೈ ಮೂಮೆಂಟ್ ಮಾಡತ್ತೇನಿಲ್ಲ, ವಾಕ್ ಮಾಡತ್ತೇನಿಲ್ಲ. ಸೊ ಹಾಗಿದ್ರೆ ಚಲಿಸುತ್ತವೆ. ಇದು ಯಾವುದು ನಾಟ್ ಟ್ರೂ ಅಂತ ಕೇಳಿದಾರೆ, ಅಂದರೆ ಯಾವುದು ರಾಂಗ್ ಅಂತ ಕೇಳಿದಾರೆ. ಸೊ ಹಾಗಿದ್ರೆ ಇದು ಬರೋಂಗಿಲ್ಲ. ಹೌದಾ, ಸಜೀವಿಗಳು ಪ್ರತಿಕ್ರಿಯಿಸುತ್ತವೆ. ಲಿವಿಂಗ್ ಬೇಯಿಂಗ್ಸ್ ರೆಸ್ಪಾಂಡ್ ಟು ಸ್ಟಿಮ್ಯುಲೈ. ಹೌದಾ, ನಾ ಏನೋ ಒಂದು ನಿಮಗೆ ಬೈದ್ನಿ ಅಥವಾ ನಿಮ್ಗೊಂದು ಹೊಡೆದ್ನಿ, ವಾಪಸ್ ನಂಗೆ ತಿರುಗಿ ಹೊಡಿತಿರಲ್ಲ, ಅಥವಾ ಈಗ ಯಾರೋ ನಾರ್ಮಲ್ ಆಗಿ ಫ್ರೆಂಡ್ಸ್ ನಡುವೆ ಇರುವಂಥದ್ದು. ಸೊ ಅಲ್ಲಿ ಸ್ಟಿಮ್ಯುಲಸ್ ಆಗ್ತದೆ, ಪ್ರತಿಕ್ರಿಯೆ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಆಗ್ತಾ ಇರ್ತದೆ. ಇದು ಕೂಡ ಬರಂಗಿಲ್ಲ. ಯಾಕಂದರೆ ನಾವು ಮಾಡ್ತೀವಿ ಅದನ್ನ ಆಟೋಮೆಟಿಕ್ಕಾಗಿ. ಸಜೀವಿಗಳು ಬೆಳೆಯುತ್ತವೆ. ಸಣ್ಣದಿಂದ ಹಾಗೆ ಎಷ್ಟು ದಂಗೆ ಇರ್ತೇವೆ ಇಲ್ಲ, ಹೈಟ್ ಆಗ್ತೇವೆ ಅಥವಾ ಏನೋ ಒಂದು ಬುದ್ಧಿಮಟ್ಟ ಚೇಂಜ್ ಆಗ್ತದೆ. ಹೈಟ್ ಆಗಿದ್ರು ಕೂಡ ಏನೋ ಒಂದು ಬೇರೆ ರೀತಿಯಿಂದ ಬೆಳವಣಿಗೆ ಕಂಟಿನ್ಯೂಸ್ ಆಗಿರ್ತದೆ. ಇದು ಕೂಡ ಬರಂಗಿಲ್ಲ. ಸಜೀವಿಗಳು ಸಂತಾನೋತ್ಪತ್ತಿ ಮಾಡೋದಿಲ್ಲ. ಅಫ್ಕೋರ್ಸ್ ಮಾಡ್ತಾರೆ, ಗಂಡ ಹೆಣ್ಣು ಇರ್ತದೆ, ಆಟೋಮೆಟಿಕ್ಕಾಗಿ ಮದುವೆ ಅದಕ್ಕೆ ಮತ್ತಾಗ್ತದೆ. ನಮ್ಮ ಭಾರತ ದೇಶ ಜಾಸ್ತಿ ಇದ್ರೊಳಗೆ ಜಾಸ್ತಿ ಇಲ್ಲಿ ಏನು ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥದ್ದು ನಮ್ಮ ಭಾರತ ದೇಶ. ಸೊ ಹಾಗಿರೋ ಸಂತಾನೋತ್ಪತ್ತಿ ನಮ್ಮ ಒಂದು ಜೀವಿಗಳು, ಅದು ಪರ್ಟಿಕ್ಯುಲರ್ಗೆ ಸಜೀವಿಗಳು ಅಂತ ಹೇಗಿತ್ತಲ್ಲ, ಅದರ ನಾರ್ಮಲ್ ಒಂದು ಪ್ರಕ್ರಿಯೆ ಆಗ್ತದೆ, ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಿದ್ರೆ ಯಾವುದು ರಾಂಗ್ ಅಂತ ಕೇಳಿದ್ದಾರೆ ಕ್ವಶನು, ಆನ್ಸರ್ ಯಾವುದಾಗುತ್ತೆ ಇದು. ಸೊ ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಅಂತ. ಕೆಳಗಿನ ಯಾವುದು ಸೂಕ್ಷ್ಮ ಪೋಷಕಾಂಶ? ಇಲ್ಲಿ ನೋಡಿ, ಸೂಕ್ಷ್ಮ ಪೋಷಕಾಂಶ ಮೈಕ್ರೋ ನ್ಯೂಟ್ರಿಯೆಂಟ್ಸು, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ ನಾವು ಇನ್ನೊಂದು. ಸೊ ಮ್ಯಾಕ್ರೋ ಅಂದಾಗ ಏನಾಗುತ್ತೆ, ಭಾಳ ಬೇಕಾಗ್ತದೆ. ಸೊ ಯಾವಪ್ಪ ನಾರ್ಮಲ್ ಆಗಿ ಈಗ ಕೆಲವೊಂದಿಷ್ಟು ಪೋಷಕಾಂಶಗಳು ನಮ್ಮ ದೇಹಕ್ಕೆ ಅತಿ ಅಗತ್ಯವಾಗಿ ಬೇಕು, ಅದು ಸಣ್ಣ ಪ್ರಮಾಣದಲ್ಲಿ ಜಾಸ್ತಿ ಬೇಕು. ಸೊ ಅಂಥ ಒಂದು ಎಕ್ಸಾಂಪಲಿಗೆ ನೀವು ಹೇಳೋಣ ಅಂತ. ಈ ನಾರ್ಮಲ್ ನಾವು ಡೈಲಿ ರೊಟ್ಟಿ ತಿಂತೀವಿ, ಚಪಾತಿ ತಿಂತೀವಿ. ಹೌದಾ, ನಮ್ಮ ಕಡೆ ನಾರ್ತ್ ಕಡೆ ಅಂದಾಗ, ಸೌತ್ ಕಡೆ ಅಂದಾಗ ರಾಗಿ ಮುದ್ದೆ ತಿಂತಾರೆ. ಹೌದಾ, ಸೊ ಹಾಗಿದ್ರೆ ಇಲ್ಲಿರುವಂಥದ್ದು ಯಾವುದು, ರೊಟ್ಟಿ ಚಪಾತಿ ರೂಟೀನ್ ನಮಗೆ ಬೇಕೇ ಬೇಕದು. ನಾವು ತಿಂತೇವೆ ಅಂತ ಬೇಕಂತಲ್ಲ, ನಮ್ಮ ದೇಹಕ್ಕೆ ಆ ಒಂದು ಅಂಶ ಬೇಕು. ಯಾಕೆ ಬೇಕು? ಬಾಡಿ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಕರಿತೀವಿ ನಾವು. ಯಾವುದಕ್ಕೆ? ಶರ್ಕರ ಪಿಷ್ಟಗಳಿಗೆ. ಸೊ ಹಾಗಿದ್ರೆ ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ಇದು ಕೂಡ ಇದಕ್ಕೆ ಶರ್ಕರ ಪಿಷ್ಟಗಳಂತ ಕರಿತೀವಿ ನಾವು. ಇದು ಏನಿದೆ ಮೈಕ್ರೋ ಅಲ್ಲ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿರೋದು. ಇಲ್ಲಿ ಕೇಳಿದೇನು ಸೂಕ್ಷ್ಮ ಪೋಷಕಾಂಶ ಅಂತೇಳಿ. ಸೊ ಹಾಗಿದ್ರೆ ಇದು ಬರಂಗಿಲ್ಲ. ಅದೇ ರೀತಿಯಾಗಿ ಪ್ರೋಟೀನ್ಗಳು, ಪ್ರೋಟೀನ್ಗಿಂತ ಮುಂಚೆ ಕೊಬ್ಬಿಗೆ ಹೋಗ್ತೀನಿ ನಾನು. ಕೊಬ್ಬು ಕೂಡ, ಇದು ಕೂಡ ಬಾಡಿ ಬಿಲ್ಡಿಂಗ್ ಬ್ಲಾಕ್ಸ್. ಅಂದರೆ ಏನು, ನಮ್ಮ ಒಂದು ದೇಹದ ಒಂದು ಬೆಳವಣಿಗೆಗಿಂತ ನಮ್ಮ ದೇಹವನ್ನು ರಚನೆ ಮಾಡೋದಕ್ಕೆ ಬೇಕು. ಸೊ ದೇಹದ ರಚನೆ ಆಗಬೇಕಂದ್ರೆ, ಗಟ್ಟಿಮುಟ್ಟ ಆಗಬೇಕಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ಯಾಟ್ಸ್ ಕೂಡ ಬೇಕಾಗ್ತದೆ. ಇದು ಕೂಡ ಅಲ್ಲ. ಸೊ ಹಾಗಿದ್ರೆ ನೆಕ್ಸ್ಟ್ ಪ್ರೋಟೀನ್ಗಳು ನಮ್ಮ ಬೆಳವಣಿಗೆಯನ್ನು, ಹೌದಾ, ನಮ್ಮಲ್ಲಿರುವಂಥ ಕೆಲವಷ್ಟು ರೋಗನಿರೋಧಕ ಶಕ್ತಿಗಳನ್ನು ಹೆಚ್ಚಿಸೋದಕ್ಕೆ ಪ್ರೋಟೀನ್ಗಳು ಬೇಕಾಗ್ತದೆ, ಅಥವಾ ನಮಗೆ ಶಕ್ತಿ ಕೊಡೋಕ್ಕೆ ಬೇಕಾಗ್ತದೆ. ಸೊ ಹಾಗಾಗಿ ಇದು ಕೂಡ ಮ್ಯಾಕ್ಸಿಮಮ್ ಲೆವೆಲ್ಗೆ ಬೇಕಾಗ್ತದೆ. ಆನ್ಸರ್ ಇದು ಕೂಡ ಬರೋಂಗಿಲ್ಲ. ಜೀವಸತ್ವಗಳು, ಹೌದಾ, ವಿಟಮಿನ್ಸ್ ಏನಿದೆ ಇದು ನಮ್ಮ ಒಂದು ಬಾಡಿ ಬಿಲ್ಡ್ ಅಥವಾ ದೇಹ ಒಂದು ಬಿಲ್ಡ್ ಆಗಿರ್ಬೋದು, ಅದೇ ರೀತಿಯಾಗಿ ಬೆಳವಣಿಗೆ ಆಗಿರ್ಬೋದು, ಇದನ್ನು ಮೇಂಟೈನ್ ಮಾಡೋಕ್ಕೆ. ಹೌದಾ, ಯಾವಾಗಿದ್ರೂ ಕೂಡ ಸ್ಕ್ರ್ಯಾಚಿಂದ ಶುರು ಮಾಡೋದಕ್ಕೆ ಅಥವಾ ಒಂದು ಟೋಟಲಾಗಿ ಬಿಲ್ಟ್ ಮಾಡೋಕ್ಕೆ ಜಾಸ್ತಿ ಎಫರ್ಟ್ ಬೇಕಾಗ್ತದೆ. ಹೌದಾ, ಅದನ್ನು ನೋಡ್ಕೊಂಡು ಹೋಗೋಕ್ಕೆ ಅತಿ ಕಡಿಮೆ ಶ್ರಮ ಬೇಕಾಗ್ತದೆ. ಅದೇ ರೀತಿಯಾಗಿ ಸೂಕ್ಷ್ಮ ಪೋಷಕಾಂಶ ಅತಿ ಕಡಿಮೆ ಬೇಕಾಗಿರೋದು ಯಾವುದು? ವಿಟಮಿನ್ಸ್. ಸೊ ಹಾಗಿದ್ರೆ ಆನ್ಸರ್ ಯಾವುದು ನಿಮಗೆ? ಅಥವಾ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೇಳಿದಾಗ ವಿಟಮಿನ್ಸ್ಗಳು ಅದೇನು ಮಾಡುವಂಥದ್ದು. ಸೊ ಇಲ್ಲಿ ನೆನಪಿಟ್ಕೊಳ್ಳಿ. ಇದರ ಮೇಲೆ ಇನ್ನೊಂದು ಕ್ವಶನ್ ಕೇಳ್ತಾರೆ ಜೀವಸತ್ವಗಳಂದಾಗ. ವಿಟಮಿನ್ ಎ, ಇದನ್ನು ನೆನಪಿಟ್ಕೊಳ್ಳಿ. ಒಂದು, ಮಾನವ ಕಂಡುಕೊಂಡಂಥ ಮೊದಲ ವಿಟಮಿನ್ ಯಾವುದಂತ ಕೇಳಿದರೆ ವಿಟಮಿನ್ ಎ. ನೆನಪಿಟ್ಕೊಳ್ಳಿ, ಇದನ್ನ ಹೆಸರಲ್ಲೇ ಎ ಇದೆ. ಇದು ಮಾನವ ಕಂಡುಹಿಡಿದ ಅಥವಾ ಕಂಡುಕೊಂಡಂಥ ಮೊದಲ ವಿಟಮಿನ್ ಯಾವುದು? ವಿಟಮಿನ್ ಎ. ಅದೇ ರೀತಿಯಾಗಿ ವಿಟಮಿನ್ ಸಿ. ವಿಟಮಿನ್ ಸಿ ಇದು ಸಂಶ್ಲೇಷಿಸಿದ್ದು, ಅಂದರೆ ಮಾನವ ಕ್ರಿಯೇಟ್ ಮಾಡಿದಂಥ ಮೊದಲ ವಿಟಮಿನ್ ಯಾವುದಂತ ಕೇಳಿದರೆ ವಿಟಮಿನ್ ಸಿ ಆಗ್ತದೆ. ವಿಟಮಿನ್ ಸಂಬಂಧಪಟ್ಟಂಥ ಕೆಲವಷ್ಟು ಜಿ ಕೆ ಅಂಶಗಳಿವು. ಅದೇ ರೀತಿಯಾಗಿ ಮತ್ತೇನು ಬರ್ತದೆ ಇಲ್ಲಿ, ನಾರ್ಮಲಾಗಿ ಕ್ವಶನ್ ಕೇಳೋದು ನಿಮಗೆ ಎ ಬಿ ಸಿ ಡಿ. ಹೌದಾ, ಇಲ್ಲಿ ಏನಾಗುತ್ತೆ, ವಿಟಮಿನ್ ಎ ಇದರ ಒಂದು ಶಾರ್ಟೇಜಿಂದ ಅಥವಾ ಕೊರತೆಯಿಂದ ಯಾವ ರೋಗ ಬರ್ತದ ಅಂತ ಕೇಳ್ತಾರೆ. ಇಲ್ಲಿ ಇರುಳುಗುರುಡುತನ ಅಥವಾ ನಿಶಾಂಧತೆ ಅಂತ ಕರಿತೀವಿ ನಾವು. ಇರುಳುಗುರುಡು ಅಥವಾ ನಿಶಾಂಧತೆ.
ಆಮೇಲೆ ವಿಟಮಿನ್ ಬಿ ಇಂದ ಬೆರಿ ಬೆರಿ ರೋಗ, ಅಂದರೆ ತಿನ್ನೋದ್ರಿಂದ ಬರೋದಲ್ಲ, ತಿನ್ನದೇ ಇರೋದ್ರಿಂದ ಬರೋದು, ನೆನಪಿಟ್ಕೊರಿ, ಮತ್ತೆ ಕನ್ಫ್ಯೂಸ್ ಆಗಿದ್ದೀರಿ. ಸ್ಕರ್ವಿ. ಆಮೇಲೆ ವಿಟಮಿನ್ ಡಿ ಇಂದ ರಿಕೆಟ್ಸ್ ಅನ್ನೋ ಒಂದು, ವಿಟಮಿನ್ ಡಿಯನ್ನು ಕರೆಕ್ಟಾಗಿ ತಿಂದಿದ್ರೆ ವಿಟಮಿನ್ ಡಿ ಇಂದ ರಿಕೆಟ್ಸ್ ಅನ್ನೋ ಕಾಯಿಲೆ ಬರ್ತದೆ. ಇಲ್ಲಿ ನೋಡಿ, ನಿಶಾಂತತೆ ಅಥವಾ ಇರುಳು ಗುರುತನ ಅಂದಾಗೈತೆ, ಆಟೋಮೆಟಿಕ್ಕಾಗಿ ಸಂಜೆ ಆದ ತಕ್ಷಣ ಕಣ್ಣು ಕಾಣದೇ ಇರುವಂಥದ್ದು. ಸೊ ವಿಟಮಿನ್ ಎ ಎದ್ರೊಳಗೆ ಇರ್ತದೆ, ಕ್ಯಾರೆಟ್ ಆಗಿರ್ಬೋದು, ಹಸಿರು ತರಕಾರಿಗಳಾಗಿರ್ಬೋದು, ಅದರಲ್ಲಿ ಇರುವಂಥದ್ದು. ವಿಟಮಿನ್ ಬಿ ಏನಿದೆ ಬೆರಿ ಬೆರಿ ರೋಗ ಬರುವಂಥದ್ದು. ವಿಟಮಿನ್ ಸಿ ಸ್ಕರ್ವಿ, ಇಲ್ಲೇನಾಗುತ್ತೆ, ದವಡೆಗಳು ಸ್ವಲ್ಪ ಒಂಥರ ಹಿಂಗೆ ಬ್ಲಡ್ ಥರ ದವಡೆಗಳಲ್ಲಿ ರಕ್ತಸ್ರಾವ ಆಗುವಂಥದ್ದು, ಅದೇ ರೀತಿಯಾಗಿ ಕೀಲುಗಳಲ್ಲಿ ನೋವು ಬರುವಂಥದ್ದು, ಅದು ಸ್ಕರ್ವಿ ಆಗುತ್ತೆ. ರಿಕೆಟ್ಸ್ ಅಂದಾಗ ಏನಾಗುತ್ತೆ, ಈಗ ಸೈರಾಟ್ ಮೂವಿ ನೋಡಿರಿ ನೀವು. ಸೈರಾಟ್ ಮೂವಿ ಒಳಗೆ ಹೀರೋ ಜೊತೆ ಒಬ್ಬವ, ಅವ್ನ ಫ್ರೆಂಡ್ ಒಬ್ಬ ಕಾಮಿಡಿ ಆ್ಯಕ್ಟರ್ ಇರ್ತಾನೆ ಗೊತ್ತಾ, ಅವ್ನು ನಡೆಯುವಂಥ ಸ್ಟೈಲ್ ನೋಡಿರಿ, ಕಾಲುಗಳು ಒಂಥರ ವಕ್ರವಾಗಿ ನಡೆಯುವಂಥದ್ದು, ಅದು ನಥಿಂಗ್ ಬಟ್ ರಿಕೆಟ್ಸ್. ಅಂದರೆ ಮೂಳೆಗಳ ಬೆಳವಣಿಗೆ ಸರಿಯಾಗಿ ಆಗಂಗಿಲ್ಲ, ಹೌದಾ? ಮೂಳೆಗಳ ಬೆಳವಣಿಗೆ ವಕ್ರ ಆಗುವಂಥದ್ದು, ಅದೇ ರೀತಿಯಾಗಿ ಬೆನ್ನು ಮೂಳೆ ಹೆಚ್ಚು ಕಮ್ಮಿ ಆಗುವಂಥದ್ದು, ಕಾಲುಗಳು ವಕ್ರ ಆಗುವಂಥದ್ದು. ಸೊ ಇವೆಲ್ಲಕ್ಕೆ ಕಾರಣ ಯಾವುದು? ವಿಟಮಿನ್ ಡಿಯ ಕೊರತೆ. ಸೊ ವಿಟಮಿನ್ ಡಿ ಯಾವುದರದೆಪ್ಪ? ಬಿಸಿಲಲ್ಲಿದೆ, ಸೂರ್ಯನ ಒಂದು ಕಿರಣಗಳಿದೆ, ಅದು ಪರ್ಟಿಕ್ಯುಲರ್ಲಿ ನಸು ಬೆಳಕಿನಲ್ಲಿರುವಂಥ ಸೂರ್ಯನ ಕಿರಣಗಳಲ್ಲಿ ಕಂಡು ಬರುವಂಥದ್ದು, ಅದೇ ರೀತಿಯಾಗಿ ಮೀನಿನ ಎಣ್ಣೆಯಲ್ಲಿ ಕಂಡು ಬರುವಂಥದ್ದು. ಸೊ ಹಾಗಿದ್ರೆ ವಿಟಮಿನ್ ಡಿ ಮಸ್ಟ್ ಆ್ಯಂಡ್ ಶುಡ್ ಬೇಕು, ವಿಟಮಿನ್ ಎ ಮಸ್ಟ್ ಆ್ಯಂಡ್ ಶುಡ್ ಬೇಕು, ಮತ್ತು ಬೇರೆ ಬೇಡವಾ? ಅವು ಕೂಡ ಬೇಕು. ಪ್ರಮುಖವಾಗಿ ಈ ಒಂದು ವಿಟಮಿನ್ಸ್ ಇದೆ, ಕರೆಕ್ಟಾಗಿ ನಾವು ಫಾಲೋ ಅಪ್ ಮಾಡಬೇಕಾಗುತ್ತೆ, ಅವಾಗ ನಾವು ಒಬ್ಬ ಹೆಲ್ದಿ ಪರ್ಸನ್ ಆಗ್ತೇವೆ. ಪರ್ಟಿಕ್ಯುಲರ್ ಆಗಿ ನೀವು ಒಂದು ಅಗ್ನಿವೀರ್ ಅಂತ ಏನು ಕರಿತೀವಿ, ಆರ್ಮಿ ಪರ್ಸನ್ ಅಂತ ಏನು ಹೇಳ್ತೀವಿ, ನಿಮಗೆ ಇವೆಲ್ಲವೂ ಕೂಡ ಬಾಡಿ ಬಿಲ್ಡಿಂಗ್ ಬ್ಲಾಕ್ ಆಗಿರ್ಬೋದು, ಎನರ್ಜಿ ಬ್ಲಾಕ್ ಆಗಿರ್ಬೋದು, ಅದೇ ರೀತಿಯಾಗಿ ಆ ದೇಹವನ್ನು ಮೇಂಟೈನ್ ಮಾಡುವಂಥ ವಿಟಮಿನ್ಗಳು ಕೂಡ ಆಗಿರ್ಬೋದು, ಪ್ರತಿಯೊಂದು ಕೂಡ ಮಸ್ಟ್ ಆ್ಯಂಡ್ ಶುಡ್ ಸಮ ಪ್ರಮಾಣದಲ್ಲಿ ಸಮತೋಲಿತ ಆಹಾರದಲ್ಲಿ ನೀವು ತಗೋಬೇಕಾಗ್ತದೆ. ಇದನ್ನು ನೆನಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗೋಣ ಅಂತ. ಮುಕುಲನ ವಿಧಾನದಿಂದ ಸಂತಾನೋತ್ಪತ್ತಿ ಮಾಡುವ ಜೀವಿ ಯಾವುದು? ವಿಚ್ ಆರ್ಗ್ಯಾನಿಸಮ್ ರೀಪ್ರೊಡ್ಯೂಸ್ ಬೈ ಬಡ್ಡಿಂಗ್. ಇಲ್ಲಿ ಫಸ್ಟಿಗೆ ಈ ಮುಕುಲನ ವಿಧಾನ ಅಥವಾ ಬಡ್ಡಿಂಗ್ ಅಂತ ತಿಳ್ಕೊಳ್ಳಂತೆ, ಇದೊಂದು ಜೀವಿ ಅಂತ ಅನ್ಕೊಳ್ಳಂತೆ, ಸೂಕ್ಷ್ಮಾಣುಜೀವಿ, ಹೌದಾ? ಸೊ ಇಲ್ಲೇನಾಗತ್ತೆ, ಒಂದು ಸಣ್ಣದ ಮೊಗ್ಗಿನ ರೀತಿ ಏನಿದೆಯಲ್ಲ, ಈ ಮೊಗ್ಗಿನ ರೀತಿ ಏನು ಉಂಟಾಗಿರ್ತದೆ, ಸಣ್ಣದಾಗಿ ಹುಟ್ಕೋತದ. ಆಮೇಲೆ ಆಗುತ್ತಾ ಇದೇ ರೀತಿಯಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ, ಈ ರೀತಿಯಾಗಿ ಮತ್ತೊಂದು ಜೀವಿಯಾಗಿ ಬೆಳವಣಿಗೆ ಆಗುತ್ತಾ. ಆಮೇಲೆ ಕಾಲಕ್ರಮ ಆಗುತ್ತಾ ಇದು ಕಟ್ಟಾಗಿ 2 ಜೀವಿ ಆಗ್ತದೆ, ಬಡ್ಡಿಂಗ್ ಅಂತ ಕರಿತೀವಿ ಅಥವಾ ಮುಕುಲನ ಅಂತ ಕರಿತೀವಿ. ಈ ರೀತಿಯಾದಂಥ ಒಂದು ಸಂತಾನೋತ್ಪತ್ತಿ ಪ್ರಕ್ರಿಯೆ ಕಂಡುಬರೋದು ಯಾವುದರಲ್ಲಿ? ಹೈಡ್ರಾದಲ್ಲಿ ಕಂಡು ಬರ್ತದೆ. ಸೊ ಹಾಗಿದ್ರೆ ನೆಕ್ಸ್ಟ್ ಅಮೀಬಾ, ಇದು ಕೂಡ ಅಲೈಂಗಿಕ ವಿಧಾನದಿಂದ, ನೆನಪಿಟ್ಕೊಳ್ಳಿ, ಅಲೈಂಗಿಕ ವಿಧಾನ ಅಂತ ಕರಿತೀವಿ ನಾವು. ಸೊ ಅದೇ ರೀತಿಯಾಗಿ ಈ 3 ಕೂಡ ಆಲ್ಮೋಸ್ಟ್ ಇವು 4 ಅಲೈಂಗಿಕ ವಿಧಾನದಿಂದ ಆಗ್ತದೆ. ಇದು ಮಾತ್ರ ಏನಾಗುತ್ತೆ, ಬಡ್ಡಿಂಗ್ ಅಥವಾ ಮುಕುಲನ ವಿಧಾನದಿಂದ ಆಗ್ತದೆ. ಇವೇನಿದಾವೆ ಉಳಿದದ್ದು 4ಕ್ಕೆ 3 ಏನಿದಾವಲ್ಲ, ದ್ವಿವಿಭಜನೆ ಅಂತ ಕರಿತೀವಿ ನಾವು, ಇದರಿಂದ ಆಗುವಂಥದ್ದು. ಅಮೀಬಾ ನೆನಪಿಟ್ಕೊಳ್ಳಿ. ಈಗ ಅಮೀಬಾಗೆ ಶೇಪ್ ಇರಂಗಿಲ್ಲ, ಹೆಂಗೆ ಬೇಕಾದಂಗೆ ಇರ್ತದೆ ಅದು. ಅವಾಗ ಏನಾಗುತ್ತೆ, ಡಿವೈಡ್ ಹೆಂಗೆ ಬೇಕಾದಂಗೆ ಹಿಂಗರಾಗತ್ತೆ. ಯಾವುದೇ ರೀತಿಯಾಗಿ ಡಿವೈಡ್ ಆದರೂ ಕೂಡ 2 ಜೀವಿ ಆಗ್ತದೆ, ಅದು ಅಮೀಬಾ, ಹೌದಾ? ಪ್ಯಾರಾಮೀಸಿಯಂ ಅಂತ ಅಂದಾಗ ಅಥವಾ ಯೂಗ್ಲಿನಾ ಅಂತಂದಾಗ ಏನಾಗುತ್ತೆ, ಈ ರೀತಿಯಾಗಿರ್ತದೆ. ಇಲ್ಲೇನಾಗುತ್ತೆ, ವರ್ಟಿಕಲ್ ಆಗಿ ಡಿವೈಡ್ ಆಗುತ್ತೆ. ಅದು ವಾಯ್ ಶೇಪ್ದಾಗ ಇರ್ತದೆ ಯುಗ್ಲಿನ. ವರ್ಟಿಕಲ್ ಆಗಿ ಇದೊಂದು ಜೀವಿ ಆಗುತ್ತೆ, ಇದೊಂದು ಜೀವಿ ಆಗುತ್ತೆ, 2 ಆಗ್ತದೆ, ಅದು ಯುಗ್ಲಿನ. ಪ್ಯಾರಾಮೀಸಿಯಂ ಅಂದಾಗ ಏನಾಗುತ್ತೆ, ಹೆಂಗಿದೆ ಅಂತ ಅನ್ಕೊಳ್ಳಂತೆ, ಇಲ್ಲಿ ಕರೆಕ್ಟ್ ಸೆಂಟ್ರ್ 2 ಆಗ್ಬಿಡ್ತಾವೆ. ಇದು ಪ್ಯಾರಾಮೀಸಿಯಂ. ದ್ವಿವಿಭಜನೆ, ಒಂದು ಜೀವಿ 2 ರೀತಿಯಾಗಿ ವಿಭಜನೆ ಆಗ್ತದೆ. ಇದು ಅಲೈಂಗಿಕ ರೀತಿಯ ಒಂದು ವಿಭಜನೆ ಅಂತ ಹೇಳ್ತೀವಿ ನಾವು. ಸೊ ಹಾಗಿದ್ರೆ ಮುಂದಿನ ಒಂದು ಕ್ವಶನ್ ಹೋಗೋಣ ಅಂತ. ಮಾನವ ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದು ಅಂತ ಕೇಳಿದಾರೆ. ಸೊ ಹಾಗಿದ್ರೆ ನಾರ್ಮಲ್ ಆಗಿ ಇದು ರಿಪೀಟೆಡ್ ಆಗಿರುವಂಥ ಕ್ವಶನು, ಮ್ಯಾಕ್ಸಿಮಮ್ ಎಕ್ಸಾಮ್ಸ್ಗಳಲ್ಲಿ ಕೇಳಿರುವಂಥ ಕ್ವಶನು. ಇದಕ್ಕೆ ನೇರವಾದಂಥ ಉತ್ತರ ಅಂದಾಗ ಯಾವುದಾಗುತ್ತೆ, ಯಕೃತ್ತು ಅಥವಾ ಲಿವರ್ ಅಂತ ಏನು ಕರಿತೀವಿ ಇದು. ಸೊ ಹಾಗಿದ್ರೆ ಲಿವರ್ ಬಗ್ಗೆ ನಾವು ತಿಳ್ಕೊಬೇಕಂತ ಇತರೆ ಅಂಶಗಳು ಯಾವುದಪ್ಪ? ಲಿವರ್ ಅಂದಾಗ ನಾರ್ಮಲ್ ಆಗಿ ಯಾರು ಮ್ಯಾಕ್ಸಿಮಮ್ ಡ್ರಿಂಕಿಂಗ್ ಅಂತ ಮಾಡ್ತಾ ಇರ್ತಾರೆ ಅಥವಾ ಕುಡಿತಾ ಇರ್ತಾರೆ ಅವರಿಗೆ ಎಫೆಕ್ಟ್ ಆಗುವಂಥ ಫಸ್ಟ್ ಪಾರ್ಟ್ ಯಾವುದಂದ್ರೆ ಲಿವರ್, ಹೌದಾ? ಅದೇ ರೀತಿಯಾಗಿ ಕತ್ತರಿಸಿದಂಗೆ ಬೆಳೆಯುವಂಥ ಅಂಗ ಯಾವುದಂತ ಕೇಳಿದ್ರೆ, ಮಾನವ ದೇಹದಲ್ಲಿ ಒಂದು ಭಾಗವನ್ನು ಕತ್ತರಿಸಿದ್ರು ಕೂಡ ಬೆಳೆಯುವಂಥ ಒಂದು ಅಂಗ ಯಾವುದಂದ್ರೆ ಯಕೃತ್ತು ಆಗ್ತದೆ. ಅದೇ ರೀತಿಯಾಗಿ ಇನ್ನೊಂದು ಕ್ವಶನ್ ಬರ್ಬೋದು ನಿಮಗೆ, ಒಂದು ವೇಳೆ ಒಬ್ಬ ಮನುಷ್ಯ ಸತ್ತಾನಪ್ಪ, ಈಗ ಅವಾಗೂ ಯಾವ್ದಾರ ಒಂದು ಪಾರ್ಟ್ ಬೆಳೆಯತನ ಅಂತಂದ್ರೆ ಅದಕ್ಕೆ ಆನ್ಸರ್ ಯಾವುದು? ಯಕೃತ್ತು ಅಥವಾ ಲಿವರ್ ಅಂತ ಏನು ಕರಿತೀವಿ, ಇದು ಇರುವಂಥದ್ದು. ಸೊ ಇದರ ಒಂದು ಕೆಲಸ ಏನಪ್ಪ, ಪಿತ್ತರಸವನ್ನು ಅಥವಾ
ಬೈಲ್ ಜ್ಯೂಸಸ್ ಅಂತ ಕರಿತೀವಿ ನಾವು. ಇದನ್ನು ಸಕ್ರೇಟ್ ಮಾಡ್ತದೆ. ಇದರ ಮೂಲಕ ಒಂದು ಡೈಜೆಷನಕ್ಕೆ, ಅದೇ ರೀತಿಯಾಗಿ ಆಮ್ಲರಸವನ್ನು ಅಥವಾ ಪಿತ್ತರಸ ಇದೆ, ಆಮ್ಲವನ್ನು ಅಂದರೆ ಆಸಿಡ್ ಏನಿದೆ ಹೊಟ್ಟೆಲಿ ಉಂಟಾಗುವಂಥ ಆಸಿಡ್ ಏನಿದೆ ಆ ಒಂದು ಫ್ಲಕ್ಚುಯೇಷನ್ನ ಕಂಟ್ರೋಲ್ ಇಡುವಂಥದ್ದು ಯಾವುದು? ಲಿವರ್. ಸೊ ಹಾಗಿದ್ರೆ ಗ್ರಂಥಿಗಳು ಅಂದರೆ ಏನಪ್ಪ? ಗ್ರಂಥಿಗಳು ಅಂದರೆ ನಮ್ಮ ದೇಹದಲ್ಲಿರುವಂಥ ಒಂದು ಭಾಗವಾಗಿದ್ದಲ್ಲಿ ಏನಾಗುತ್ತೆ, ಆ ಗ್ರಂಥಿಗಳು ಸೆಕ್ರಿಷನ್ ಮಾಡುವಂಥದ್ದು, ಸ್ರವಿಸುವಂಥದ್ದು, ಕೆಲವೊಂದಿಷ್ಟು ಹಾರ್ಮೋನ್ಗಳನ್ನ ಸ್ರವಿಸುವಂಥದ್ದು, ಅದೇ ರೀತಿಯಾಗಿ ಆಮ್ಲಗಳನ್ನ ಸ್ರವಿಸುವಂಥದ್ದು, ಈ ರೀತಿಯಂಥ ಒಂದು ಭಾಗ ಯಾವುದಂತ ಕೇಳಿದ್ರೆ ಗ್ರಂಥಿಗಳು. ಗ್ರಂಥಿಗಳಲ್ಲಿ ಎರಡು ಬರ್ತದೆ, ಒಂದು ನಾಳ ಗ್ರಂಥಿ, ಇನ್ನೊಂದು ನಿರ್ನಾಳ ಗ್ರಂಥಿ. ಓಕೆ, ಸೊ ಇದು ಯಕೃತ್ ಏನಿದೆಯಲ್ಲ ನಾಳ ಗ್ರಂಥಿ. ಅಂದರೆ ಇಲ್ಲಿ ನಾವೊಂದು ನಾಳನೂ ಹೊಂದಿರ್ತದೆ ಸೆಕ್ರೇಷನ್ ಮಾಡುವಂಥದ್ದು. ಅದೇ ರೀತಿಯಾಗಿ ನಿರ್ನಾಳ ಗ್ರಂಥಿಗಳಿಗೆ ಉದಾಹರಣೆ ಅಂದಾಗ ಏನಾಗುತ್ತೆ? ಅಡ್ರಿನಾಲ್ ಬರ್ತದೆ, ಅದೇ ರೀತಿಯಾಗಿ ಪಿಟ್ಯೂಟರಿ ಬರ್ತದೆ, ಹೌದಾ? ಅದೇ ರೀತಿಯಾಗಿ ಮೇದೋಜೀರಕಾಂಗ ನೋಡಿ, ನೆನಪಿಟ್ಕೊಳ್ಳಿ. ಇದಕ್ಕೆ ಎ ಅಂತ ಕರೀತಾರೆ, ಇಲ್ಲಿ ಕೇಳಿದ್ದಾರೆ ಇಲ್ಲಿ ಮೇದೋಜೀರಕಾಂಗ ಗ್ರಂಥಿ ಅಂತೇಳಿ. ಇದು ಮಿಕ್ಸ್ಡ್ ಗ್ರಂಥಿ ಅಂತ ಕರಿತೀವಿ ನಾವು. ಅಂದರೆ ಇದು ನಾಳ ಗ್ರಂಥಿನೂ ಹೌದು, ನಿರ್ನಾಳ ಗ್ರಂಥಿನೂ ಹೌದು, ಪ್ಯಾಂಕ್ರಿಯಾಸ್, ಹೌದಾ? ಸೊ ಇದಕ್ಕೆ ನೆಕ್ಸ್ಟ್ ಬರ್ತೀನಿ. ಸೊ ಫಸ್ಟಿಗೆ ಅಡ್ರಿನಾಲ್ ಇದೆ, ಅಡ್ರಿನಾಲಿನ ಒಂದು ಹಾರ್ಮೋನ್ನ ಸ್ರವಿಸ್ತದೆ. ಇದಕ್ಕೆ ನಾರ್ಮಲ್ ಆಗಿ ಏನು ಮಾಡ್ತೀವಿ ನಾವು? ಬೆಳವಣಿಗೆಯ ಹಾರ್ಮೋನ್ ಅಂತ ಏನು ಕರಿತೀವಿ ಅದಿರುವಂಥದ್ದು. ಸೊ ಇಲ್ಲಿ ಏನಾಗುತ್ತೆ, ಬೆಳವಣಿಗೆಯ ಹಾರ್ಮೋನ್ ಅಂದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಅಕ್ರ ವಿಕ್ರ ಬೆಳೆದ್ರೆ ಏನಾರ ಅವಾಗ ಏನಾಗುತ್ತೆ, ಅಡ್ರಿನಾಲ್ ಗ್ರಂಥಿ ಕರೆಕ್ಟಾಗಿ ವರ್ಕ್ ಆಗಿಲ್ಲ ಅಂತಂದಾಗ. ಪಿಟ್ಯೂಟರಿ ಅಂದಾಗ ಏನಾಗುತ್ತೆ, ಇದು ನಮ್ಮ ಬೆಳವಣಿಗೆ ಬೇಕಾದಂಥ ಹಾರ್ಮೋನ್ಗಳನ್ನು ಸ್ರವಿಸ್ತಾ ಹೋಗುತ್ತೆ. ಸೊ ಈ ಕ್ವಶನ್ಗಳು ಯಾವ ರೀತಿಯಾಗಿ ನೋಡ್ಕೊತ ಹೋಗಿ. ಅದೇ ರೀತಿಯಾಗಿ ನಿಮಗೆ ಕ್ವಶನ್ ಕೇಳುವಂಥದ್ದು ಇಲ್ಲಿ ವೃಷಣ ಅಥವಾ ಟೆಸ್ಟಿಸ್ ಅಂತ ಏನು ಕರಿತೀವಿ, ಇದು ಏನು ಮಾಡ್ತದೆ ನಿಮಗೆ? ವೃಷಣ ಏನಿದೆ ಅಥವಾ ಒಂದು ಟೆಸ್ಟಿಸ್ ಏನಿದೆ, ಇದು ಅತಿ ತಂಪಾಗಿರುವ, ನಮ್ಮ ದೇಹದಲ್ಲಿ ಅತಿ ತಂಪಾಗಿರುವಂಥ ಒಂದು ಭಾಗ ಆಗ್ತದೆ. ಇದು ವೀರ್ಯಾಣುಗಳ ಸ್ರವಿಕೆಗೆ ಏನಿದೆಯಲ್ಲ ನಿಮಗೆ ಹೆಲ್ಪ್ ಮಾಡುವಂಥದ್ದು. ಅದೇ ರೀತಿಯಾಗಿ ಅಂಡಾಶಯ ಅಂದಾಗ, ಅಂಡಾಶಯ ಇಲ್ಲಿ ಏನಾಗುತ್ತೆ, ಇದು ಅಂಡಾಣುಗಳನ್ನ ಪ್ರೊಡ್ಯೂಸ್ ಮಾಡುವಂಥದ್ದು. ಸ್ತ್ರೀ ಜನನಾಂಗ ಗ್ರಂಥಿ ಅಂತ ಏನು ಕರಿತೀವಿ, ಅದು ಅಂಡಾಶಯ ಆಗ್ತದೆ. ಅದೇ ರೀತಿಯಾಗಿ ವೃಷಣ ಅಂತ ಅಂದಾಗ ಏನಂತ, ಪುರುಷ ಹಾರ್ಮೋನ್ ಅಥವಾ ಪುರುಷ ಗ್ರಂಥಿ, ಪುರುಷ ಜನನಾಂಗ ಗ್ರಂಥಿ ಅಂತ ಕರಿತೀವಿ ನಾವು. ಸೊ ಇಲ್ಲಿ ಏನಾಗುತ್ತೆ, ಈ ವೃಷಣ ಏನು ಮಾಡ್ತದೆ, ಆಂಡ್ರೋಜನ್, ನೆನಪಿಟ್ಕೊಳ್ಳಿ. ಆಂಡ್ರೋಜನ್ ಅನ್ನೋದು ಪುರುಷ ಹಾರ್ಮೋನ್, ಇದನ್ನು ಸಕ್ರೀಟ್ ಮಾಡ್ತದೆ ಯಾವುದು? ವೃಷಣ. ಅದೇ ರೀತಿಯಾಗಿ ಇನ್ನೊಂದು ಕೇಳ್ತಾರೆ ನಿಮಗೆ, ಯಾವುದು? ಟೆಸ್ಟೋಸ್ಟಿರಾನ್, ಇದು ಕೂಡ ಪುರುಷತ್ವದ ಹಾರ್ಮೋನು, ಟೆಸ್ಟೋಸ್ಟಿರಾನ್. ಅದೇ ರೀತಿಯಾಗಿ ಅಂಡಾಶಯ, ಇಲ್ಲಿ ಏನಾಗುತ್ತೆ, ಇದು ಈಸ್ಟ್ರೋಜನ್ ಅನ್ನೋ ಹಾರ್ಮೋನನ್ನು ಸಕ್ರೀಟ್ ಮಾಡ್ತದೆ, ಈಸ್ಟ್ರೋಜನ್ ಅನ್ನೋದು. ಆಮೇಲೆ ಇಲ್ಲೊಂದೇನಾಗುತ್ತೆ ನಿಮಗೆ, ಇದಕ್ಕೆ ಸಂಬಂಧಪಟ್ಟಂಗೆ ಪ್ರೊಜೆಸ್ಟಿರಾನ್ ಅನ್ನೋ ಒಂದು ಹಾರ್ಮೋನ್ ಬರ್ತದೆ. ಇವೆರಡು ಏನಿದಾವೆ ಸ್ತ್ರೀಗೆ ಸಂಬಂಧಪಟ್ಟಂಥ ಹಾರ್ಮೋನ್ಗಳು, ಪ್ರೊಜೆಸ್ಟಿರಾನ್ ಮತ್ತು ಈಸ್ಟ್ರೋಜನ್ ಅನ್ನೋದು. ಮೇದೋಜೀರಕಾಂಗ ಗ್ರಂಥಿ ಅಥವಾ ಪ್ಯಾಂಕ್ರಿಯಾಸ್ ಏನಿಲ್ಲ, ಪ್ಯಾಂಕ್ರಿಯಾಟಿಕ್ ಜ್ಯೂಸಸ್ ಆಗಿರ್ಬೋದು, ಇದು ಮಿಕ್ಸ್ಡ್ ಒಂದು ಗ್ಲ್ಯಾಂಡ್ ಅಂತ ಕರಿತೀವಿ ನಾವು. ಇದು ಸಿಂಪಲ್ ಇರುವಂಥ ಕ್ವಶನ್ ಇದೆ, ಅರ್ಥ ಮಾಡ್ಕೊಳ್ಳಿ. ಗ್ರಂಥಿಗಳ ಮೇಲೆ ಕೂಡ ಕ್ವಶನ್ ರಿಪೀಟೆಡ್ ಆಗಿ ಕ್ವಶನ್ ಕೇಳ್ತಾ ಇರ್ತಾರೆ ನಿಮಗೆ. ಇದೆಲ್ಲ ಒಂದು ಕಾನ್ಸೆಪ್ಟ್ಗಳು ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೋತೀನಿ. ಸೊ ಹಾಗಿದ್ರೆ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಅತಿ ಪ್ರಮುಖವಾದಂಥ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಏನಿದಾವೆ ಆ ಒಂದು ಕ್ವಶನ್ಗಳು ನೋಡ್ತಾ ಹೋದು. ಆ ಕ್ವಶನ್ಗಳು ಯಾವ ರೀತಿಯಾಗಿ ಫ್ರೇಮ್ ಆಗಿದ್ದಾವೆ, ರಿಪೀಟೆಡ್ ಟಾಪಿಕ್ ಬರ್ತಾ ಇದ್ದಾವೆ. ಒಂದು ಹೊಸದಾಗಿ ಬಂದಂಥ ಇವತ್ತು ಟಾಪಿಕ್ ಯಾವುದಂದರೆ ಗ್ರಂಥಿಗಳು, ಹೌದಾ? ಆ ಗ್ರಂಥಿಗಳು ಪರ್ಟಿಕ್ಯುಲರ್ ಆಗಿ ಸಂತಾನೋತ್ಪತ್ತಿಗೆ ಕೇಳಿದ್ದಾರೆ ನಾರ್ಮಲ್ ಆಗಿ, ಹೌದಾ? ದೇಹದ ಅತಿ ದೊಡ್ಡ ಗ್ರಂಥಿ ಯಾವಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಗ್ರಂಥಿಗಳು ಕೂಡ ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಆಗುತ್ತೆ, ಓದ್ಕೊಳ್ಳಿ ನೀಟಾಗಿ. ಯಾರೆಲ್ಲ ಎಕ್ಸಾಮ್ ಬರೀತಾ ಇದ್ದಾರೆ ನಿಮಗೆಲ್ರಿಗೂ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಹೇಳ್ತೀವಿ. ಆಮೇಲೆ ನಿಮಗೆಲ್ರಿಗೂ ಒಂದು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು. ನಮ್ಮ ಚಿಗುರು ಡಿಫೆನ್ಸ್ ಅಕಾಡೆಮಿಲಿ ಏನಿದೆ ಕ್ಲಾಸಸ್ಗಳು ಶುರು ಆಗಿದ್ದಾವೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಿಮಗೆ ವಸತಿ ಸಹಿತವಾದಂಥ ಕೋಚಿಂಗ್ ಕ್ಲಾಸಸ್ಗಳು ನಿಮಗೆ ಸಿಗ್ತದೆ. ಅದರ ಜೊತೆಗೆ ನಿಮಗೆ ಫಿಸಿಕಲ್ ಕೂಡ ಇರ್ತದೆ. ಆ ಒಂದು ಫಿಸಿಕಲ್ ಒಬ್ಬ ಗೈಡಾಗಿ ಆರ್ಮಿ ಸರ್ಗಳು ಇರ್ತಾರೆ ನಿಮಗೆ, ಅವರೆಲ್ಲ ನಿಮಗೆ ಗೈಡ್ ಮಾಡೋದಾಗಿರ್ಬೋದು, ಫಿಸಿಕಲಿ ಆಗಿರ್ಬೋದು. ಅದೇ ರೀತಿಯಾಗಿ ಕ್ಲಾಸಲ್ಲಿ ಯಾವುದು ಡೌಟ್ಸ್ ಇದ್ದಾವೆ ನಿಮಗೆ ಥೆರಾಟಿಕಲಿ ಆಗಿರ್ಬೋದು, ಅವು ಎರಡೂ ರೀತಿಯಂಥ ನೀವು ಕೋಚಿಂಗನ್ನು ನಿಮಗೆ ಕೊಡ್ತಾ ಇದ್ದೀವಿ. ಯಾರೆಲ್ಲ ಆಸಕ್ತರಿದ್ದೀರಿ ಅಲ್ಲಿ ನಾವು ನೀಡಿದಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಒಂದು ಇನ್ಸ್ಟಿಟ್ಯೂಟಿಗೆ ಅಡ್ಮಿಷನ್ ಮಾಡ್ಕೊಳ್ಳಿ. ಸಿಗೋಣ ಹಾಗಿದ್ರೆ. ಥ್ಯಾಂಕ್ ಯು, ಬಾಯ್ ಬಾಯ್.